Okay, so Python supports two types of looping statements. One is a for loop and another is a while loop in this case. So looping statements working is again same in case of C, C++ and Python, as same with the while loop of the C, C++ in this. As a syntax it is slightly different in case of for loop of Python and while loop of Python compared to C and C++. Like simple syntax is for, so you can have a value in range, colon is compulsory, next adadmela instructions. ನಾನು ನಿಮಗೆ ಹೇಳಿದ್ದೆ ಪೈಥಾನ್ ನಾಗ ಇಂಡೆಂಟೇಷನ್ ಇಟ್ ಸೆಲ್ಫ್ ಈಸ್ ದ ಸ್ಕೋಪ್. ಲೈಕ್ ಈಗ ನಾವು ಸಿ ಲ್ಯಾಂಗ್ವೇಜ್ನಾಗ ಏನು ಮಾಡ್ತಿದ್ವಿ, ಅಲ್ಲಿ ನಾವು ಏನೇ ಬರೀಬೇಕು ಅಂದ್ರೆ ಫಾರ್ ವಿ ಯೂಸ್ i equal to 0, i less than n, i plus plus ಈ ಟೈಪ್ ಬರೆದು ಫ್ಲವರ್ ಬ್ರಾಕೆಟ್ಸ್ ಮೆನ್ಷನ್ ಮಾಡಿ, ಈ ಫ್ಲವರ್ ಬ್ರಾಕೆಟ್ನಾಗ ವಿ ಯೂಸ್ ಟು ರೈಟ್ ದ ಇನ್ಸ್ಟ್ರಕ್ಷನ್ಸ್ ಇನ್ ದಿಸ್. ಬಟ್ ಇನ್ ಕೇಸ್ ಆಫ್ ಪೈಥಾನ್ ದೆರ್ ಇಸ್ ನೋ ಫ್ಲವರ್ ಬ್ರಾಕೆಟ್ಸ್, ಸೊ ಹಿಯರ್ ದ ಇಂಡೆಂಟೇಷನ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಇಂಡೆಂಟೇಷನ್ ಅಂತಂದ್ರೆ ಲೆಟ್ ಮಿ ಎಕ್ಸ್ಪ್ಲೈನ್ ಇಟ್ ಒನ್ಸ್ ಅಗೇನ್, ವೆರಿ ಸಿಂಪಲ್. ನಿಮ್ದು ಫಸ್ಟ್ ಲೂಪ್ ಏನದ ಲೂಪ್ ಬರಿತೀವಿ, ಬರೆದ ತಕ್ಷಣ ಕ್ಲಿಕ್ ಆನ್ ಎಂಟರ್, ಗಿವ್ ಒನ್ ಟ್ಯಾಬ್ ಬಟನ್, ಒಂದು ಟ್ಯಾಬ್ ಬಟನ್ ಸ್ಪೇಸ್ ಕೊಟ್ರಿ ಅಂತಂದ್ರೆ ಅದಕ್ಕೆ ವಿ ಕಾಲ್ ಇಟ್ ಆಸ್ ಅ ಇಟ್ರೇಷನ್ ಅಥವಾ ಇಂಡೆಂಟೇಷನ್ ಅಂತೇಳಿ ಹೇಳ್ತೀವಿ. ಸೊ ಈವನ್ ಇನ್ ಕೇಸ್ ಆಫ್ ದ ಇಫ್ ಕಂಡೀಷನ್ ಯು ಹ್ಯಾವ್ ಟು ಫಾಲೋ ದ ಇಂಡೆಂಟೇಷನ್, ಈವನ್ ಇಫ್ ಇನ್ ಕೇಸ್ ಆಫ್ ದ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ವಿ ಹ್ಯಾವ್ ಟು ಫಾಲೋ ದ ಇಂಡೆಂಟೇಷನ್, ಆ್ಯಂಡ್ ಇದ್ರ ಕೆಳಗೆ ವಿ ರೈಟ್ ದ ಇನ್ಸ್ಟ್ರಕ್ಷನ್ಸ್. ಆ್ಯಂಡ್ ಸಪೋಸ್ ಸರ್ ನಂಗೆ ಇನ್ಸ್ಟ್ರಕ್ಷನ್ ನೆಕ್ಸ್ಟ್ ಇನ್ಸ್ಟ್ರಕ್ಷನ್ ಲೂಪ್ ಒಳಗೆ ಬರಬಾರ್ದು ಅಂತಂದ್ರೆ ರಿಮೂವ್ ದಿಸ್ ಇಂಡೆಂಟೇಷನ್ ಆ್ಯಂಡ್ ಎಕ್ಸಾಕ್ಟ್ಲಿ ಆ ಎಫ್ ಅನ್ನೋ ವರ್ಡ್ ಕೆಳಗೆ you can write the second instruction. So let me give you an example here. Like I have one instruction and instruction 2. Now in this case instruction 1 is inside the loop, whereas the instruction 2 is outside the loop. ಸರ್ ಅದಕ್ಕೆ ಲೂಪ್ ಒಳಗೆ ತೊಗೊಂಬರ್ಬೇಕು ಅಂತಂದ್ರೆ ಯು ಹ್ಯಾವ್ ಟು ಫಾಲೋ ದ ಇಂಡೆಂಟೇಷನ್ ಪ್ರಾಸೆಸ್. ಸೊ ಅಲ್ಲಿ ನೀವು ಇಂಡೆಂಟೇಷನ್ ಅಂತ ಒಂದು ಟ್ಯಾಬ್ ಬಟನ್ ಕ್ಲಿಕ್ ಮಾಡಿದ್ರಿ ಅಂತಂದ್ರೆ ಆಟೋಮ್ಯಾಟಿಕ್ಲಿ ಅಂತಂತಂದ್ರೆ ಇಟ್ ವಿಲ್ ಜಂಪ್ ಟು ದ ನೆಕ್ಸ್ಟ್ ಏನಂತಾರೆ ಸ್ಟೇಟ್ಮೆಂಟಿಗೆ ಜಂಪ್ ಆಗ್ತದೆ ಆ್ಯಂಡ್ ಇಟ್ ವಿಲ್ ಪರ್ಫಾರ್ಮ್ ದ ಆಪರೇಷನ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ನಮ್ದು ಈ ಫಾರ್ ಲೂಪ್ ವರ್ಕ್ ಆಗ್ತದೆ. ನಾ ವರ್ಕಿಂಗ್ ವಿತ್ ದ ಫಾರ್ ಲೂಪ್ ಇಸ್ ಸ್ಲೈಟ್ಲಿ ಡಿಫ್ರೆಂಟ್ ಆ್ಯಂಡ್ ಬೇರೆ ಬೇರೆ ರೀತಿಯೊಳಗೆ ಯು ಕ್ಯಾನ್ ಯೂಸ್ ದಿಸ್ ಪರ್ಟಿಕ್ಯುಲರ್ ಫಾರ್ ಲೂಪ್ ಇನ್ ದಿಸ್. ಲೈಕ್ ಒಂದು ಸಿಂಪಲ್ ಕೇಸ್ ನಂಗೆ ಏನಪ್ಪ ಅಂತಂದ್ರೆ ಐ ವಾಂಟ್ ಟು ಒಂದು ಸ್ಟ್ರಿಂಗ್ ಅದ ನನ್ನ ಬಳಿ, ಆ ಸ್ಟ್ರಿಂಗ್ನಾಗಿಂದ ಪ್ರತಿ ಒಂದೊಂದು ಲೆಟರ್ನ ನಾ ಸ್ಪ್ಲಿಟ್ ಮಾಡಿ ಬರೀಬೇಕು. ಸೊ ಫಾರ್ ದ್ಯಾಟ್ ಕೈಂಡ್ ಆಫ್ ಅ ವರ್ಕ್ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದ ಫಾರ್ ಲೂಪ್ ಇನ್ ದಿಸ್ ಕೇಸ್. ನಾ ಲೆಟ್ ಅಸ್ ಹ್ಯಾವ್ ಒನ್ ಸಿಂಪಲ್ ಪ್ರೋಗ್ರಾಮ್. ಇಲ್ಲಿ ಆ್ಯಸ್ ಐ ಟೋಲ್ಡ್ ಯು ನೋ ವಾಯ್ಡ್ ಮೇನ್ ಅದೇನು ಬೇಕೇ ಆಗಲ್ಲ. ಇಲ್ಲಿ ಯು ಕ್ಯಾನ್ ಡೈರೆಕ್ಟ್ಲಿ ಸ್ಟಾರ್ಟ್ ರೈಟಿಂಗ್ ದ ಇನ್ಸ್ಟ್ರಕ್ಷನ್ ಇನ್ ದಿಸ್ ಕೇಸ್. So like for I'll take a variable a, in ಅಂತನೋ ಒಂದು ಕೀವರ್ಡ್ ಯೂಸ್ ಮಾಡ್ತೀವಿ, followed by inside single quotation or even double quotation you can write the string in this case. Like example I will say good evening. ಸೊ ಈ ಗುಡ್ ಈವ್ನಿಂಗ್ ಅಂತ ಅನ್ನೋದು ನಂದು ಸ್ಟ್ರಿಂಗ್ ಅದ, ಆ ಸ್ಟ್ರಿಂಗ್ನಾಗಿಂದ ಪ್ರತಿ ಒಂದೊಂದು ಲೆಟರ್ನ ಸ್ಪ್ಲಿಟ್ ಮಾಡಿ ನೆಕ್ಸ್ಟ್ ಲೈನ್ನಾಗ ಅಂದರೆ ಐ ಶುಡ್ ಡಿಸ್ಪ್ಲೇ ಇಟ್. ಸೊ ಡಿಸ್ಪ್ಲೇ ಮಾಡಲಿಕ್ಕೆ ಐ ವಿಲ್ ಯೂಸ್ ಅ ಕೋಲನ್, ಟ್ಯಾಬ್ ಬಟನ್ ಕ್ಲಿಕ್ ಮಾಡಿರಿ, ಪ್ರಿಂಟ್ ಅಂತ ಅನ್ನೋ ಫಂಕ್ಷನ್ ಆಸ್ ಐ ಟೋಲ್ಡ್ ಯು ಇಸ್ ದರ್ ಇನ್ ಪೈಥಾನ್ ಟು ಪ್ರಿಂಟ್ ದ ವ್ಯಾಲ್ಯೂಸ್ ಆ್ಯಂಡ್ ಐ ವಿಲ್ ಪುಟ್ ಅ ವೇರಿಯಬಲ್ ಸಿ ಎ. ಇಷ್ಟೇ ಸ್ಟೇಟ್ಮೆಂಟ್ ಇನ್ ದಿಸ್ ಕೇಸ್. ಸೊ ಇಲ್ಲಿ ಕೋಲನ್ ಯೂಸ್ ಮಾಡಿದೆ, ಒನ್ ಟ್ಯಾಬ್ ಸ್ಪೇಸ್ ಕೊಡ್ತೀನಿ ಆ್ಯಂಡ್ ಐ ಆಮ್ ಡಿಸ್ಪ್ಲೇಯಿಂಗ್ ದರ್ ವ್ಯಾಲ್ಯೂ ಆಸ್ ಅ ಪ್ರಿಂಟ್ ಎ ಇನ್ ದಿಸ್ ಕೇಸ್. ಇದಾದ್ಮೇಲೆ ಐ ಕ್ಯಾನ್ ಡಿಸ್ಪ್ಲೇ ಒನ್ ಮೋರ್ ಮೆಸೇಜ್, ಪ್ರಿಂಟ್ ಎಫ್ ಅಥವಾ alphabets displayed. Now remember alphabets displayed ಅಂತ ಅನ್ನೋದು it is not there inside the loop, whereas the print statement where I am displaying the a is inside the loop in this case. So let me save this program. So save ಮಾಡಬೇಕಾದ go to the location where we had stored previous programs in this case. That is E drive, I think Python programs. Inside this I'll use
for example.py. So I have saved the program in this case. Save ಮಾಡಿದ ತಕ್ಷಣ execute ಮಾಡಲಿಕ್ಕೆ you have to open the command prompt. Command prompt naga your program is in E drive, so E colon, then it is Python, cd Python programs, and here you have a program that is for example. So execute ಮಾಡಬೇಕಾಗಿತ್ತು ಅಂತಂದ್ರೆ python for example.py. So now you can see ಅಲ್ಲಿ ಸ್ಟ್ರಿಂಗ್ ನಾಗ ಏನು ಸೆಟ್ ಆಫ್ ಕ್ಯಾರೆಕ್ಟರ್ಸ್ ಇತ್ತು, ಆ ಕ್ಯಾರೆಕ್ಟರ್ಸ್ ನಾವು ಏನು ಮಾಡ್ದ ಸಪ್ರೇಟಾಗಿ ಒಂದೊಂದಾಗಿ ಹಿ ಸ್ಟಾರ್ಟೆಡ್ ಪ್ರಿಂಟಿಂಗ್. ಇನ್ ದಿಸ್ ಕೇಸ್ ನಡು ಸ್ಪೇಸ್ ಕೊಟ್ಟಿದ್ದೆ, ಸೊ ಸ್ಪೇಸ್ ಇಸ್ ಆಲ್ಸೋ ಒನ್ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್, ಆ್ಯಂಡ್ ಆಫ್ಟರ್ ದಟ್ he displayed all the characters in this, and lastly he will give me a message saying alphabet displayed in this. So alphabet displayed ant bandaga it is not there inside the loop, so hingagi it is displaying it only one time in this case. So ee reetiyolaga one way of using a for loop in this. So illi double quotation now C language naga mic yarna on madire no okay. So we were using the strings C language ಅಂದ್ರೆ single quotation ಆಗಿದ್ರೆ character, double quotation ಆಗಿದ್ರೆ we used to call it as a string in this case, but Python ನಾಗ ಆ ಟೈಪ್ ಬರಂಗಿಲ್ಲ. ಸಿಂಗಲ್ quotation ನಾಗನೂ ಹಾಕೋಬಹುದು ಸ್ಟ್ರಿಂಗ್ಸ್ಗೆ, ಡಬಲ್ quotation ನಾಗನೂ ಹಾಕೋಬಹುದು, and this is how we can make use of the for loop in this case. So one simple example of using a for loop with strings. You can write on this. I'll give you one more example. Finished, sir. Okay. ಈಗ ನೆಕ್ಸ್ಟ್ ಸರ್ ಇದು ನಾರ್ಮಲ್ ಸ್ಟ್ರಿಂಗ್ ಆಯಿತು. ಐ ವಾಂಟ್ ಟು ಪ್ರಿಂಟ್ ದ ವ್ಯಾಲ್ಯೂಸ್. ಲೈಕ್ ಎಕ್ಸಾಂಪಲ್ ನೀವು ಸಿ ಲ್ಯಾಂಗ್ವೇಜ್ನಾಗ ಪ್ರೋಗ್ರಾಮ್ ಬರ್ದಿರಿ, ಪ್ರೋಗ್ರಾಮ್ ಟು ಡಿಸ್ಪ್ಲೇ ದ ನಂಬರ್ಸ್ ಫ್ರಮ್ 1 to 10 ಆ ಟೈಪ್ನಾಗ ಬರ್ದಿರಿ. ಅದೇ ಟೈಪ್ ಪ್ರೋಗ್ರಾಮ್ ಐ ನೀಡ್ ಟು ರೈಟ್ ಇಟ್ ಹಿಯರ್ ಇನ್ ದಿಸ್ ಕೇಸ್. ಸೊ ಲೆಟ್ ಮೀ ಕಂಟಿನ್ಯೂ ವಿತ್ ದ ಸೇಮ್ ಪ್ರೋಗ್ರಾಮ್. ದಟ್ ಈಸ್ ಆಫ್ಟರ್ ದಿಸ್ ಐ ವಿಲ್ ರೈಟ್ for I in ನಿಮಗೇನಂತಂದ್ರೆ ಒಂದು ವ್ಯಾಲ್ಯೂಸ್ ಇನ್ ರೇಂಜ್ ಬೇಕು. ಅಲ್ಲಿ ಐ ಲೆಸ್ ದನ್ 10 20 ಅಂತ ಕೊಡ್ತಿದ್ವಿ. ಆ ರೀತಿಯೊಳಗೆ ಪೈಥಾನ್ನಾಗ ವಿ ಹ್ಯಾವ್ ಅ ಫಂಕ್ಷನ್ ಕಾಲ್ಡ್ ಆಸ್ ರೇಂಜ್. ಇನ್ಸೈಡ್ ದಿಸ್ ರೇಂಜ್ ಫಂಕ್ಷನ್ ನಿಮಗೆ ಎಲ್ಲಿಂದ ಎಲ್ಲಿ ತನಕ ಡಿಸ್ಪ್ಲೇ ಆಗಬೇಕು ವ್ಯಾಲ್ಯೂಸ್. ಸೊ ಐ ವಾಂಟ್ ಟು ಡಿಸ್ಪ್ಲೇ ಫ್ರಮ್ 1 to 5. I'll keep minimum in this case. So 1 to 5 display ಆಗಬೇಕಾಗಿತ್ತು ಅಂತಂದ್ರೆ you can give 1,5 and then colon and then print the value of I. So I ಏನಾಗ್ತದೆ automatically this is a minimum condition, that is initialization ಇದ್ದಂಗ I will be initialized to 1 and automatically he will keep incrementing the value by 1 and 5 ಬರೋತನ it will start displaying the values in this case. So e type use ಮಾಡ್ಕೊಂಡು he will display me the values from 1 to 5 in this case. So save this, we can compile, we can run the program. So now on the output screen you can see it has started from 1 and it has reached till 4 in this case. ಎದಕ್ಕೆ ಅಂತಂದ್ರೆ ನೀವೇನಲ್ಲಿ ಲಾಸ್ಟ್ ವ್ಯಾಲ್ಯೂ ಕೊಟ್ಟಿರ್ತೀರಿ, ದ ಕಂಡೀಷನ್ ವಿಲ್ ಬಿ ಲೈಕ್ ಐ ಲೆಸ್ ದೆನ್ ದ ಲಾಸ್ಟ್ ವ್ಯಾಲ್ಯೂ, ಅಂದರೆ ವಾಟ್ ಎವರ್ ದ ವ್ಯಾಲ್ಯೂ ಯು ಹ್ಯಾವ್ ಗಿವನ್ ಹಿಯರ್. ಸೊ ಲೆಸ್ ದೆನ್ ಅಂತಿದ್ದಾಗ ಇಟ್ ವಿಲ್ ಸ್ಟಾಪ್ ಅಟ್ 4, 5 ನಿಮಗೆ ಡಿಸ್ಪ್ಲೇ ಆಗಂಗಿಲ್ಲ. ಸರ್ ನಂಗೆ 5 ಬೇಕಾಗಿದೆ, ಜಸ್ಟ್ ಇನ್ಕ್ರಿಮೆಂಟ್ ದ ವ್ಯಾಲ್ಯೂ, ಮೇಕ್ ಇಟ್ ಆಸ್ 6. ಸೇವ್ ಮಾಡಿರಿ, ರಿಫ್ರೆಶ್ ದ ವೆಬ್ ಪೇಜ್ and you can see I have got the values from 1 to 5 in this. Sir, I need to display from 10 to 20. Yes, you can do it. Like 10 il hakre, 20 il hakre. Save this, run the program. It will start from 20 andre 21 tana kodbeku. Save this,
run the program and you will get the values from 10 to 20 in this. So ಈ ರೀತಿಯೊಳಗ you can repeat the execution of instructions with a particular range. ಈಗ sometimes we want to execute the program 5 times ಅಥವಾ ಒಂದು ಇನ್ಸ್ಟ್ರಕ್ಷನ್ 5 ಸತಿ ರನ್ ಮಾಡಬೇಕು. ಅವಾಗ ನೀವೇನು ಮಾಡ್ಬೋದು 1,6 ಅಂತ ಕೊಟ್ರಿ ಅಂತಂದ್ರೆ it will perform the looping operation 6 times and you will get the value in this case. So ಈ ಟೈಪ್ನಾಗ looping statement can also be used for the numbers in this case. So you can write down this simple example. Finish, sir. Okay. So this is a for loop that we use in our application in this case. ಈಗ next coming to the while loop in this. While loop ನಂಗೂ ಅಷ್ಟೇ the syntax is very simple. ಇಲ್ಲಿ ಬರೀ ಒಂದು ಎಕ್ಸ್ಪ್ರೆಷನ್ ಇರ್ತದ ಅಥವಾ you can even put it as condition colon and inside this the instructions in this. So ಅಲ್ಲಿ ಕಂಡೀಷನ್ ಏನು ಮೆನ್ಷನ್ ಮಾಡ್ತೀರಿ ಆ ಕಂಡೀಷನ್ ಎಲ್ಲಿ ತನ ಸ್ಯಾಟಿಸ್ಫೈ ಆಗ್ತಿರ್ತದ ಇಟ್ ವಿಲ್ ಕೀಪ್ ಎಕ್ಸಿಕ್ಯೂಟಿಂಗ್ ದ ಲೂಪ್ ಇನ್ ದಿಸ್ ಕೇಸ್. ಸೊ ಒಂದು ಸರ್ತಿ ಆ ಕಂಡೀಷನ್ ಫೇಲ್ ಆಯಿತು ಅಂತಂದ್ರೆ ಇಮಿಡಿಯೇಟ್ಲಿ ಇಟ್ ವಿಲ್ ಜಂಪ್ ಔಟ್ ಆಫ್ ದ ಲೂಪ್. ಇಲ್ಲಿ ಲೂಪ್ ಹೆಂಗಂತಂದ್ರೆ ಇಟ್ ಈಸ್ ಸ್ಪೆಸಿಫೈಡ್ ಬೈ ದ ರೇಂಜ್ ಇನ್ ದಿಸ್ ಕೇಸ್. ಆ ಸ್ಕೋಪ್ ಯೂಸ್ ಮಾಡಿರ್ತೀವಿ, ಆ ಸ್ಕೋಪ್ ಹೊರಗೆ ಒಂದು ಸರ್ತಿ ಬಂತು ಅಂತಂದ್ರೆ ಇಮಿಡಿಯೇಟ್ಲಿ ದ ಟರ್ಮಿನೇಷನ್ ವಿಲ್ ಬಿ ಕ್ರಿಯೇಟೆಡ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ಈ ವೈಲ್ ಲೂಪ್ ಅಂತ ಅನ್ನೋದು ವಿ ಯೂಸ್ ಇನ್ ಅವರ್ ಅಪ್ಲಿಕೇಶನ್ ಇನ್ ದಿಸ್. ಯು ಲೆಟ್ ಅಸ್ ಹ್ಯಾವ್ ಒನ್ ಎಕ್ಸಾಂಪಲ್ ಫಾರ್ ವೈಲ್ ಆಲ್ಸೋ. So for that while loop string you can here also you can work it on the yantar string malnu use ಮಾಡ್ಕೋಬಹುದು or you can use it even in case of the integer in this. Let us go for a integer slightly similar to that of your C language here. ನಾನು ಮಾಡ್ತೀನಿ ಒಂದು ವೇರಿಯೇಬಲ್ ತಗೋತೀನಿ I is equal to 1. next while I is less than or equal to 5, use a colon and then print the value. So inside print I will put I. Most important thing that you should remember here is alli if you are using a for loop, the I value gets incremented every time. ಅದು automatically step ಹಾಕೊಂಡು ಹೋಗ್ತಿರ್ತದ. But that is not the case in the for loop in this. ನೀವು ಸಪೋಸ್ ಇಷ್ಟೇ ಮಾಡಿ ನೀವು ಹಾಗೆ ರನ್ ಮಾಡಿದ್ರಿ ಅಂತಂದ್ರೆ ಇಟ್ ವಿಲ್ ರೀಚ್ ಟು ಅ ಇನ್ಫೈನೈಟ್ ಲೂಪ್. ಅದರ ಸಲುವಾಗ ಇಟ್ ಈಸ್ ಇಂಪಾರ್ಟೆಂಟ್ ಟು increment the value of I, and Python does not have a increment operator. I++ ಕಾನ್ಸೆಪ್ಟ್ ಇಲ್ಲ ಇಲ್ಲಿ. ಅದಕ್ಕೆ I is equal to I plus 1 ಆರ್ ನಾನು ನಿಮಗೆ ಶಾರ್ಟ್ ಆ್ಯಂಡ್ ಅಸೈನ್ಮೆಂಟ್ ಆಪರೇಟರ್ಸ್ ಹೇಳಿದ್ದೆ. ಸೊ ಅಲ್ಲೇನಂತಂದ್ರೆ ಯು ಕ್ಯಾನ್ ರೈಟ್ I plus equal to 1. ಈ ರೀತಿಯಾಗಿ ಯೂಸ್ ಮಾಡಿಕೊಂಡು ಯು ಕ್ಯಾನ್ increment the value of I in this case. So let me save this program. While example.py, save this. I'll use CLS, run the program now, that is Python while example.py, and now you can see the values of I are being displayed one by one in this case. So ನಂಗೆ increment ಜಾಸ್ತಿ ಮಾಡಬೇಕಾಗದ, you can use I is equal to I plus 2. ಅವಾಗ ಏನಾಗ್ತದೆ, it will start printing from 1 3 5 ಯಾಕಂದ್ರೆ 2 ಬಂದಾಗ ಜಂಪ್ ಆಗಿತ್ತು. 1 was initialized, 1 plus 2 is 3, 3 plus 2 is 5, 5 plus 2 7 ಬಂತು. 7 ಕಂಡೀಷನ್ ಫೇಲ್ ಆಗ್ತದೆ, ಬಿಕಾಸ್ 7 is less than or equal to 5 ನಾಗ ಕಂಡೀಷನ್ ಫೇಲ್ ಆಯಿತು, and immediately it will exit out of the while loop in this case. So ಈ ರೀತಿಯೊಳಗೆ we make use of the while loop in this. You can write down the
ಸಿಂಟ್ಯಾಕ್ಸ್ ಬರ್ಕೊಳ್ರಿ, ವೈಲ್ ಎಕ್ಸ್ಪ್ರೆಷನ್ ಕೋಲನ್ ಇನ್ಸ್ಟ್ರಕ್ಷನ್ ಅಥವಾ ಇನ್ಸ್ಟ್ರಕ್ಷನ್ಸ್. Complete, sir. Okay. Now, so this was about the looping statements that we have in case of Python. Bha simple conditional statements are more ava, looping statements are ಎರಡು ava. That's it in this case. Now, you can have one more concept called as typecasting ante barkoldre. Typecasting. So typecasting is a simple concept. ಇಲ್ಲಿ ಏನಂತಂದ್ರೆ whenever we want to convert a particular value to different data type in this case. Like example, ನನಗೆ ಯಾವುದೇ ಒಂದು ಇನ್ಪುಟ್ ಸ್ಟ್ರಿಂಗ್ನಾಗಿತ್ತು, ಸ್ಟ್ರಿಂಗ್ನಾಗ ಅಂತಂದ್ರೆ ನಂಬರ್ ಇನ್ ದ ಫಾರ್ಮ್ ಆಫ್ ಅ ಸ್ಟ್ರಿಂಗ್, ಅದನ್ನು ಇಂಟೀಜರ್ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಎ ಫಂಕ್ಷನ್ ಕಾಲ್ಡ್ ಆಸ್ ಇಂಟ್. ವೆರಿ ಸಿಂಪಲ್ ಫಂಕ್ಷನ್, ಮೂರು ಬರ್ತವ, ಇಂಟ್, ಫ್ಲೋಟ್ ಆ್ಯಂಡ್ str. int ಅನ್ನೋ ಫಂಕ್ಷನ್, ಇಟ್ ಈಸ್ ಯೂಸ್ ಟು ಕನ್ವರ್ಟ್ ದ ಸ್ಟ್ರಿಂಗ್ ಟು ಇಂಟೀಜರ್. ಫ್ಲೋಟ್ ಅನ್ನೋ ಫಂಕ್ಷನ್, string to decimal values in this case. str function, int or float to string format in this. So understand this point. Int ಅನ್ನೋ function, it converts string to integer. Second one, float, ಅದರದ್ದು ಅದೇ ಕೆಲಸ, that is string to decimal values. And last in the str, it is int comma float to string. So you ಮೂರು ಫಂಕ್ಷನ್ಸ್ ಯೂಸ್ ಮಾಡ್ತೀವಿ. ಯೂಸ್ ಮಾಡಿಕೊಂಡು we can convert the data from one format to another in this case. Like one example we will take in this. Okay, let me take one simple example. I will say I is equal to int of anything that is represented inside a double quotation is a string. So na ಏನು ಮಾಡಿದೆ, ಅದನ್ನು I'll put it to string in this case. So 300 string nagada ಈ int function ಕಾಲ್ ಮಾಡ್ತೀನಿ, he will convert that I to int in this case. ಸರಿ, ಎದಕ್ಕೆ ಬೇಕಿದು ಅಂತಂದ್ರೆ sometimes ನಾವು ಯಾವುದೇ ಒಂದು ಡೇಟಾ ರಿಟ್ರೀವ್ ಮಾಡಿದ್ವಿ ಅಂತಂದ್ರೆ ಇಟ್ ವಿಲ್ ಬಿ ಇನ್ ದ ಸ್ಟ್ರಿಂಗ್ ಫಾರ್ಮ್ಯಾಟ್. ಲೈಕ್ ಎಕ್ಸಾಂಪಲ್, ನಾ ಒಂದು ವೆಬ್ ಪೇಜ್ನಾಗಿನ ಡೇಟಾ ಇನ್ನೊಂದು ವೆಬ್ ಪೇಜ್ ಇಂಟರ್ನೆಟ್ ಥ್ರೂ ಅಥವಾ ಥ್ರೂ ಅ ನೆಟ್ವರ್ಕ್ ತೊಗೊಂಡು ಬಂದೆ ಅಂತಂದ್ರೆ ಆಲ್ ದ ಡೇಟಾ ವಿಲ್ ಬಿ ಇನ್ ದ ಸ್ಟ್ರಿಂಗ್ ಫಾರ್ಮ್ಯಾಟ್. ಸೊ ಸ್ಟ್ರಿಂಗ್ ಅಂತಂದ್ರೆ ರಿಮೆಂಬರ್, ದಿಸ್ ಇಸ್ ನಾಟ್ 300. ಸ್ಟ್ರಿಂಗ್ ಫಾರ್ಮ್ಯಾಟ್ನಾಗ ಇಟ್ ಈಸ್ 300, ಮೂರು ಬೇರೆ ಬೇರೆ ಡಿಜಿಟ್. ಸೊ ಮೂರು ಬೇರೆ ಬೇರೆ ಡಿಜಿಟ್ ಇರೋದ್ರಿಂದ ಇದನ್ನು ಹಂಗೆ ಕೌಂಟ್ ಮಾಡಬೇಡ್ರಿ, ಕೌಂಟ್ ಇಟ್ ಆಸ್ 300 ಅಂತ ಹೇಳಿ ಹೇಳಬೇಕು ಅಂತಂದ್ರೆ ವಿ ಹ್ಯಾವ್ ಟು ಮೇಕ್ ಯೂಸ್ ಆಫ್ ದ ಇಂಟ್ ಫಂಕ್ಷನ್ ಇನ್ ದಿಸ್ ಕೇಸ್. ದ ಸೇಮ್ ಥಿಂಗ್ ಇಸ್ ವಿತ್ ದ ಫ್ಲೋಟ್. ಸೊ ಎಕ್ಸ್ ಇಸ್ ಈಕ್ವಲ್ ಟು ಫ್ಲೋಟ್ ಆಫ್ 34.65. ಇದನ್ನು ಡಬಲ್ ಕೊಟೇಷನ್ನಾಗ ಹಾಕಿದಾಗ ಇಟ್ ಈಸ್ ಆ್ಯಕ್ಟಿಂಗ್ ಲೈಕ್ ಅ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ. ಸೊ ಆ ಡಬಲ್ ಕೊಟೇಷನ್ ಹಾಕಿದಾಗ ಇಟ್ ಈಸ್ ಆ್ಯಕ್ಟಿಂಗ್ ಲೈಕ್ ಅ ಸ್ಟ್ರಿಂಗ್ ವ್ಯಾಲ್ಯೂ. ಅದನ್ನು ನಾ ಕನ್ವರ್ಟ್ ಮಾಡಿ ಐ ವಿಲ್ ಪುಟ್ ಇಟ್ ಇನ್ಸೈಡ್ ದ ವೇರಿಯಬಲ್ ಕಾಲ್ಡ್ ಆಸ್ ಎಕ್ಸ್. ನಾವು ಇನ್ಸೈಡ್ ಎಕ್ಸ್ ಇಟ್ ಈಸ್ ಆ್ಯಕ್ಟಿಂಗ್ ಲೈಕ್ ಅ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ ಇನ್ ದಿಸ್ ಕೇಸ್. ಸರ್, ಸಪೋಸ್ ನನ್ನ ಬಳಿ ಯಾವುದೋ ಒಂದು ವ್ಯಾಲ್ಯೂ ಅದ, ಐ ವಾಂಟ್ ಟು ಕನ್ವರ್ಟ್ ಇಟ್ ಇನ್ ಟು ಇಂಟೀಜರ್. ಲೈಕ್ ಎಕ್ಸಾಂಪಲ್ ಸ್ಟ್ರಿಂಗ್. ಲೈಕ್ ಎಕ್ಸಾಂಪಲ್
print x equal to plus followed by if I put x ಅಂದರೆ x ವ್ಯಾಲ್ಯೂ ಪ್ರಿಂಟ್ ಮಾಡ್ಲಿಕ್ಕತ್ತೀನಿ, this will give me a error. Let us see with that. ಸೇವ್ ಮಾಡ್ತೀನಿ, ಸೇವ್ ಮಾಡಿ let me run the program, that is python typecasting, and it is showing me a error. ಏನು error ಅಂತಂದ್ರೆ he says can only concatenate string not float to str. ಅಂದರೆ ಇಲ್ಲಿ x equal to ಡಬಲ್ ಕೊಟೇಶನ್ ಹಾಕಿರೋದ್ರಿಂದ it is acting like a float string value in this. ಆದ್ರೆ the value that is stored inside x, ನಾನು ನಿಮಗೆ ಇಲ್ಲೇ ಟೈಪ್ ಕನ್ವರ್ಟ್ ಮಾಡೀನಿ, the value stored inside x is a string, ಇದು ಇಂಟೀಜರ್. ಎದಕ್ಕೆ ಅಂತಂದ್ರೆ ಟೈಪ್ ಕಾಸ್ಟ್ ಮಾಡೀವಿ. ಸೊ now x is being joined with a string which is not possible. ಆ ರೀಸನ್ ಇರೋದ್ರಿಂದ he is giving me error. He can only concatenate. Plus is nothing but it is used to join two characters ಅಥವಾ two strings in this. ಸೊ ಅವ ಏನು ಹೇಳಿರ್ತಾನೆ, ಸ್ಟ್ರಿಂಗ್ ಜೊತೆ ಅಷ್ಟೇ ಕಂಕ್ಯಾಟಿನೇಟ್ ಮಾಡ್ಬೋದು, ಐ ಕೆನಾಟ್ ಕಂಕ್ಯಾಟಿನೇಟ್ ವಿತ್ ದ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂ. ಸರ್ ಸೊಲ್ಯೂಷನ್ ಏನು? ವೆರಿ ಸಿಂಪಲ್. ಈ ಎಕ್ಸಿಗೆ ಪುಟ್ ಇಟ್ ಇನ್ಸೈಡ್ ಎಸ್ ಟಿ ಆರ್ನ ಹಾಕಿದ್ರಿ ಅಂತಂದ್ರೆ ಆಸ್ ಐ ಟೋಲ್ಡ್ ಯು, ಎಸ್ ಟಿ ಆರ್ ವಿಲ್ ಕನ್ವರ್ಟ್ ಇಂಟೀಜರ್ ವ್ಯಾಲ್ಯೂ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂಸ್ ಟು ಸ್ಟ್ರಿಂಗ್ ವ್ಯಾಲ್ಯೂಸ್ ಇನ್ ದಿಸ್ ಕೇಸ್. ಸೊ ಸೇವ್ ಮಾಡ್ರಿ. Now you run the same application. Now he shows me a value x equal to 34.65 in this case. ಅಲ್ಲೇನಾಯಿತು, x equal to has been in the string ಹಂಗೆ ಪ್ರಿಂಟ್ ಮಾಡ್ತಾನೆ. ಆ 34.65 is converted to string from float and it is displayed on the joined to the string and then it is displayed on the monitor in this case. ಸೊ ಈ ರೀತಿಯೊಳಗೆ ಈ ಟೈಪ್ ಕಾಸ್ಟಿಂಗ್ ಅಂತ ನಾವು ಕಾನ್ಸೆಪ್ಟನ್ನು ನಾವು ಯೂಸ್ ಮಾಡ್ಕೋತೀವಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ವೆನ್ ಯು ಆರ್ ರೈಟಿಂಗ್ ದ ವೆಬ್ ಅಪ್ಲಿಕೇಶನ್ಸ್. ಯಾಕಂದ್ರೆ ಅಲ್ಲಿ ಟೆಕ್ಸ್ಟ್ ಬಾಕ್ಸ್ನಾಗಿಂದ ಡೇಟಾ ರೀಡ್ ಮಾಡಿದ್ದು ಸ್ಟ್ರಿಂಗ್ನಾಗ ಇರ್ತದೆ, ಅದನ್ನು ವಿ ನೀಡ್ ಟು ಕನ್ವರ್ಟ್ ಇಟ್ ಇಂಟು ಡಿಫ್ರೆಂಟ್ ಫಾರ್ಮ್ಯಾಟ್ಸ್. ಲೈಕ್ ಡಿಪೆಂಡಿಂಗ್ ಆನ್ ದ ಡೇಟಾ ವಿ ಹ್ಯಾವ್ ಟು ಕನ್ವರ್ಟ್ ಇಟ್ ಇಂಟು ಇಂಟೀಜರ್ ಆರ್ ಫ್ಲೋಟಿಂಗ್ ಪಾಯಿಂಟ್ ವ್ಯಾಲ್ಯೂಸ್. ಆ ಟೈಮಿಗೆ ವಿ ಮೇಕ್ ಯೂಸ್ ಆಫ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇನ್ ದಿಸ್ ಕೇಸ್. ಸೊ ಯು ಕ್ಯಾನ್ ರೈಟ್ ಡೌನ್ ದೋಸ್ 3 ಮ್ಯಾಲಿನ 3 ಪಾಯಿಂಟ್ಸ್ ಬರ್ಕೊಳ್ರೆ, ದಟ್ ಈಸ್ ಇಂಟ್, ಫ್ಲೋಟ್ ಆ್ಯಂಡ್ ಸ್ಟ್ರಿಂಗ್. ಆ್ಯಂಡ್ ರಿಮೆಂಬರ್, ಸಿ ಲ್ಯಾಂಗ್ವೇಜ್ನಾಗೆಲ್ಲ ನಾವು ಡಬಲ್ ಸ್ಲ್ಯಾಶ್ ಯೂಸ್ ಮಾಡ್ತಿದ್ವಿ ಫಾರ್ ಲೈನ್ ಕಮೆಂಟ್. ಇನ್ ಪೈಥಾನ್ ವಿ ಮೇಕ್ ಯೂಸ್ ಆಫ್ ಹ್ಯಾಶ್ ಸಿಂಬಾಲ್ ಆಸ್ ಅ ಲೈನ್ ಕಮೆಂಟ್ ಇನ್ ದಿಸ್ ಕೇಸ್. ಓಕೆ, ಸೊ ಜಸ್ಟ್ ಯು ರೈಟ್ ಡೌನ್ ದ ಡೆಫಿನೇಷನ್ಸ್ ಆ್ಯಂಡ್ ದೋಸ್ 3 ಇನ್ಸ್ಟ್ರಕ್ಷನ್ಸ್ ಆಸ್ ಅನ್ ಎಕ್ಸಾಂಪಲ್. Finished, sir. Okay. Everyone finished? Yes. So, Yes, sir. so ಈಗ the most frequently used, most important concept of the Python in this case. Like those concepts are, we call it as list, and we have dictionary, we have tuples and set antale. These are 4 storage classes which are used to store the data and used for various operations on the data in this case. So ಅದನ್ನು ಹೆಂಗೆ ಯೂಸ್ ಮಾಡ್ತೀವಿ? ಫಸ್ಟ್ ವಿ ವಿಲ್ ಸ್ಟಾರ್ಟ್ ವಿತ್ ದ ಕಾನ್ಸೆಪ್ಟ್ ಆಫ್ ಲಿಸ್ಟ್. ಸೊ ಲಿಸ್ಟ್ ಅಂತಂದ್ರೆ ಇಟ್ ಈಸ್ ಆ್ಯಕ್ಚುಲಿ ಅ ಕೀವರ್ಡ್ ದಟ್ ಈಸ್ ಡಿಫೈನ್ಡ್ ಇನ್ ಪೈಥಾನ್ ಅಂತ ಹೇಳ್ಬೋದು. ಸೊ ಎದಕ್ಕೆ, ಐ ಮೀನ್ ಕೀವರ್ಡ್ ಅನ್ನೋಕ್ಕಿಂತ ಇಟ್ಸ್ ಅ ಸ್ಟೋರೇಜ್ ಸ್ಟ್ರಕ್ಚರ್ ದಟ್ ಈಸ್ ಯೂಸ್ಡ್ ಫಾರ್ ಸ್ಟೋರೇಜ್ ಆಫ್ ಇನ್ಫಾರ್ಮೇಷನ್ ಇನ್ ದಿಸ್ ಕೇಸ್. ಲೈಕ್ ಈಗ ನಂಗೆ ಏನಂತಂದರೆ ನಮ್ಮ ಸಿ ಲ್ಯಾಂಗ್ವೇಜ್ನಾಗ ವಿ ಮೇಕ್ ಯೂಸ್ ಆಫ್ ದ ಅರೇಸ್ ಕಾನ್ಸೆಪ್ಟ್. ಈ ಅರೇಸ್ ಕಾನ್ಸೆಪ್ಟ್ನಾಗ ಏನಾಗ್ತದೆ, ಅಲ್ಲಿ ಯು ಹ್ಯಾವ್ ಅ ಫಿಕ್ಸ್ಡ್ ಲೆಂತ್. ಒಂದು ಸತಿ ಕ್ರಿಯೇಟ್ ಮಾಡಿದ್ರಿ ಅಂತಂದ್ರೆ ಅದರೊಳಗೆ ಭಾಳಷ್ಟು ಆಪ್ರೇಷನ್ಸ್ಗಳು ಪರ್ಫಾರ್ಮ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಲೈಕ್ ಐ ಕೆನಾಟ್ ಮಾಡಿಫೈ ದ ಕಂಟೆಂಟ್, ಐ ಕೆನಾಟ್ ಡಿಲೀಟ್ ದ ಕಂಟೆಂಟ್, ಐ ಕೆನಾಟ್ ಎಡಿಟ್ ದ ಕಂಟೆಂಟ್ಸ್. ಸೊ ಈ ಟೈಪ್ ಏನಂತಂದ್ರೆ ರಿಸ್ಟ್ರಿಕ್ಷನ್ಸ್ ಬರ್ತವೆ. ಬಟ್ ಇನ್ ಕೇಸ್ ಆಫ್ ಪೈಥಾನ್
they introduced the concept of list where you can make any type of changes inside a set of data in this case. So heng create ಮಾಡ್ತೀವಿ? Very simple. A list is created just by putting the data inside the square bracket. ಯಾವುದೇ ಒಂದು ಇನ್ಫಾರ್ಮೇಷನ್ ನೀವು ಸ್ಕ್ವೇರ್ ಬ್ರಾಕೆಟ್ ಅರೇ ರೆಪ್ರೆಸೆಂಟೇಷನ್ ಅಂತ ಹೇಳ್ಬೋದು ವಿತ್ ಸಮ್ ಚೇಂಜಸ್. ಸೊ ಯಾವುದೇ ಒಂದು ಡೇಟಾ, ಇಫ್ ಸೆಟ್ ಆಫ್ ಡೇಟಾ ಯು ವಾಂಟ್ ಟು ಸ್ಟೋರ್ ಇಟ್ ಇನ್ಸೈಡ್ ಅ ಲಿಸ್ಟ್, ವಿ ಪುಟ್ ಇಟ್ ಇನ್ಸೈಡ್ ದ ಸ್ಕ್ವೇರ್ ಬ್ರಾಕೆಟ್ಸ್. ಲೈಕ್ ಎಕ್ಸಾಂಪಲ್, ಐ ವಿಲ್ ಪುಟ್ ಸಿಟಿ ಅಂತ ಅನ್ನೋದು ಒಂದು ನೇಮ್ ಅದ. ಆ ಸಿಟಿ ಅಂತ ಅನ್ನೋ ನೇಮಿಗೆ ಐ ವಾಂಟ್ ಟು ಸ್ಟೋರ್ ಸಮ್ ಸಿಟಿ ನೇಮ್ಸ್. ಸೊ ಸ್ಕ್ವೇರ್ ಬ್ರಾಕೆಟ್ ಹಾಕ್ರಿ, ಇನ್ಸೈಡ್ ದಿಸ್ ಆಸ್ ಮೆನಿ ಆಸ್ ಸಿಟಿ ನೇಮ್ಸ್ separated by comma. So let me start with this. So these are the different types of data, like multiple datas galanna now ಒಂದೇ ಕಡೆ store ಮಾಡಿ I can use that particular operation in this case. Like, now let us see what are the things we can do. Let me save this program as list example.py. So ಈಗ if I just say print city, so print city ಅಂತಂದಾಗ it will display me all the names that are there inside the list called as city in this case. So let us check with that. Say python list example, ಎಂಟರ್ ಕ್ಲಿಕ್ ಮಾಡ್ತೀನಿ. ಸೊ ಅಲ್ಲಿ ಹೆಂಗೆ ನಾ ಲಿಸ್ಟ್ ಹಾಕಿದ್ದೆ ಅದೇ ಫಾರ್ಮ್ಯಾಟ್ನಾಗ ಹೀ ಈಸ್ ಡಿಸ್ಪ್ಲೇಯಿಂಗ್ ಮೀ ದ ಡೇಟಾ ಇನ್ ದಿಸ್ ಕೇಸ್. ಸೊ ಅಲ್ಲಿ ನಾ ಸಪ್ರೇಟೆಡ್ ಬೈ ಕಾಮಾ ಯೂಸ್ ಮಾಡ್ಕೊಂಡಿದ್ದೆ. ಸೊ ಹೀ ಈಸ್ ಡಿಸ್ಪ್ಲೇಯಿಂಗ್ ಮೀ ದೋಸ್ ಪರ್ಟಿಕ್ಯುಲರ್ ಡೇಟಾ ಸಪ್ರೇಟೆಡ್ ಬೈ ಕಾಮಾ ಇನ್ ದಿಸ್ ಕೇಸ್. ಸೊ ಇದು ಒಂದು. ಸೆಕೆಂಡ್, ಈಗ ನನಗೆ ಸಪೋಸ್ ಅದರೊಳಗೆ ಎಷ್ಟು ಐಟಮ್ಸ್ ಅವ ಅಂತ ಅನ್ನೋದು ನನಗೆ ಕೌಂಟ್ ಮಾಡಬೇಕಾಗ್ಯದ. ಅಫ್ಕೋರ್ಸ್ ಇಲ್ಲಿ ನಾನೇ ಹಾಕೀನಿ, ಬಟ್ ನಿಮ್ದು ರಿಯಲ್ ಟೈಮ್ ಪ್ರಾಜೆಕ್ಟ್ಸ್ನ ಎಕ್ಸಾಂಪಲ್ಸ್ನಾಗ ಏನಾಗ್ತದೆ ಅಂತಂದ್ರೆ ಡೈನಮಿಕ್ಲಿ ಯು ವಿಲ್ ಬಿ ರಿಟ್ರೀವಿಂಗ್ ಆಲ್ ದ ಸಿಟಿ ನೇಮ್ಸ್ ಆ್ಯಂಡ್ ಯು ವಿಲ್ ಬಿ ಸ್ಟೋರಿಂಗ್ ಇನ್ಸೈಡ್ ದ ಲಿಸ್ಟ್. ನನಗೆ ಎಷ್ಟವ ಅಂತ ಗೊತ್ತಿರಲ್ಲ. ಸೊ ಆವಾಗ ಐ ನೀಡ್ ಟು ಚೆಕ್ ದ ನಂಬರ್ ಆಫ್ ಎಲಿಮೆಂಟ್ಸ್ ದಟ್ ಆರ್ ದೇರ್ ಇನ್ಸೈಡ್ ದ ಲಿಸ್ಟ್ ಕಾಲ್ಡ್ ಆಸ್ ಸಿಟಿ. ಆ ಟೈಮಿಗೆ ವಿ ಹ್ಯಾವ್ ಒನ್ ಫಂಕ್ಷನ್ ಕಾಲ್ಡ್ ಆಸ್ LEN ಅಂತ ಒಂದು ಫಂಕ್ಷನ್ ಅದ ದಟ್ ಈಸ್ ಯೂಸ್ ಟು ಕೌಂಟ್ ದ ಲೆಂತ್ ಆಫ್ ದ ಲಿಸ್ಟ್ ಇನ್ ದಿಸ್ ಕೇಸ್. ಸೊ ನಾ ಇಲ್ಲಿ ಏನು ಮಾಡ್ತೀನಿ, ಅದರೊಳಗೆ ಐ ನೀಡ್ ಟು ಪಾಸ್ ದ ನೇಮ್ ಆಫ್ ದ ಲಿಸ್ಟ್. ಸೊ ಸೇವ್ ಮಾಡ್ತೀನಿ, ರಿಫ್ರೆಶ್ ಎಕ್ಸಿಕ್ಯೂಟ್ ದ ಪ್ರೋಗ್ರಾಮ್, ಆ್ಯಂಡ್ ನಾವು ಯು ಕ್ಯಾನ್ ಸಿ ಲಿಸ್ಟ್ ಅಂತ ಫಸ್ಟ್ ಎಲ್ಲ ಲಿಸ್ಟ್ ಐಟಮ್ಸ್ಗೂ ತೋರಿಸ್ಲಿಕ್ಕತ್ತಾನ. ಆ್ಯಂಡ್ ಇನ್ ದ ನೆಕ್ಸ್ಟ್ ಲೈನ್ ಇಮಿಡಿಯೇಟ್ಲಿ ಹೀ ಈಸ್ ಶೋಯಿಂಗ್ ಮೀ ದ ಏನಂತಾರ, ಇಟ್ ಈಸ್ ದ number of elements that are there inside the list in this case. So it is showing me the different types of list or elements that are there inside the city in this case. Next, one advantage of city, the list compared to your arrays ಮತ್ತು ಸಿಟೀಸಿಗೆ ಡಿಫ್ರೆನ್ಸಸ್ ಅಂತ ಹೇಳಿದೆ. ಏನು ಡಿಫ್ರೆನ್ಸ್? ಒಂದು ಮೇಜರ್ ಡಿಫ್ರೆನ್ಸ್ ಏನಂತಂದ್ರೆ ಅರೇ ಡೆಫಿನೇಷನ್ ಸೇಸ್ ದ್ಯಾಟ್ ಅರೇ ಕ್ಯಾನ್ ಸ್ಟೋರ್ ಸಿಮಿಲರ್ ಟೈಪ್ ಆಫ್ ಡೇಟಾ. But in case of list, it can store dissimilar type of data. So here you can see I have added two more elements. First in a string ava, then I have added one integer value, then I have given one decimal value, and then we will execute the same. But of course again list example alla, but still just an example I am telling you, where that means list olaga you can not only store one similar type of data, you can also store dissimilar type of data in this. ಇಲ್ಲಿ ಇನ್ನೊಂದು ಮಿಸ್ ಮಾಡಿದ್ವಿ, we missed a boolean value in this case. Sir, can I store a boolean value inside this? Yes, you can even FALSE, you can also store a boolean type of value in this case. So boolean type value ಹಾಕ್ತೀನಿ, save ಮಾಡ್ರಿ, refresh the web page, and execute the program, and you can see it is showing me the different types of values and also with the count in this case. So ಈ ರೀತಿಯೊಳಗೆ I can also store the first point ಅಂತಂದ್ರೆ ಅಲ್ಲಿ it can city ಒಳಗೆ list city ಒಳಗೆ you can modify the contents, you can order the contents, you can delete the contents. Second point, the second advantage of using the
list is it can store dissimilar type of values in this case. ಬೇರೆ ಬೇರೆ ರೀತಿಯೊಳಗೆ ನಾವು ಇದ್ರಾಗಿನ ವ್ಯಾಲ್ಯೂಸ್ಗಳನ್ನು ಸ್ಟೋರ್ ಮಾಡ್ಬೋದು. ನೆಕ್ಸ್ಟ್ ಸರ್ ನಂಗೆ ಇದು ಸಿಟಿ ಅಂತ ಅನ್ನೋದೇನು ಎಲಿಮೆಂಟ್ ಅದ ಲೈಕ್ ಕಂಟಿನ್ಯೂಸ್ ಡಿಸ್ಪ್ಲೇ ಮಾಡೋ ಬದಲು ಒಂದಾದ್ಮೇಲೆ ಒಂದು ಡಿಸ್ಪ್ಲೇ ಮಾಡಬೇಕು. ಫಾರ್ ದ್ಯಾಟ್ ವಿ ಕ್ಯಾನ್ ಡೂ ಯೂಸಿಂಗ್ ದ ಫಾರ್ ಲೂಪ್ ಇನ್ ದಿಸ್, ಲೈಕ್ ಫಾರ್ CTY in city. So CTY is the name of a variable, city is the list, colon print CTY. So CTY ಏನು ಮಾಡ್ತದ, ಫಸ್ಟ್ ಈ ಕಲಬುರ್ಗಿ ಅನ್ನೋದ್ರೊಳಗೆ ಕಾಪಿ ಆಗ್ತದ ಆ್ಯಂಡ್ ವಿ ಆರ್ ಡಿಸ್ಪ್ಲೇಯಿಂಗ್ ದಟ್ ವ್ಯಾಲ್ಯೂ. ನೆಕ್ಸ್ಟ್ ವಾಡಿ ಅನ್ನೋದು ಇಟ್ ವಿಲ್ ಬಿ ಕಾಪಿಡ್ ಇನ್ಸೈಡ್ CTY, ಇಟ್ ವಿಲ್ ಡಿಸ್ಪ್ಲೇ. ಮತ್ತು ಅಗೇನ್ ಸಿಟಿ ಒಳಗೆ ಮೈಸೂರು ವಿಲ್ ಬಿ ಕಾಪಿಡ್ ಆ್ಯಂಡ್ ಇಟ್ ವಿಲ್ ಬಿ displayed one below the other in this case. Let us have a check, save ಮಾಡ್ರಿ, run the program, and now you can see city count ಆಯಿತು, all the elements are being displayed in this case. So ಈ ರೀತಿಯೊಳಗೆ ನಾ ಒಂದು ಲಿಸ್ಟ್ ಆಫ್ ಐಟಮ್ಸನ್ನು ಐ ಕ್ಯಾನ್ ಪುಟ್ ಇಟ್ ಒನ್ ಬಿಲೋ ದ ಅದರ್ ಇನ್ ದಿಸ್. ಸೊ ಈ ಟೈಪ್ ಯೂಸ್ ಮಾಡಿಕೊಂಡು ಐ ಕ್ಯಾನ್ ಡಿಸ್ಪ್ಲೇ ದ ಎಲಿಮೆಂಟ್ಸ್ ಆರ್ ಯೂಸ್ ದ ಎಲಿಮೆಂಟ್ಸ್ ಟು ಡಿಸ್ಪ್ಲೇ ಒನ್ ಆಫ್ಟರ್ ದ ಅದರ್ ಇನ್ ದಿಸ್ ಕೇಸ್. ಸರ್ is it that ನನಗೆ ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಥರ್ಡ್ ಎಲಿಮೆಂಟ್ ಯಾವುದದ ಅದು ಡಿಸ್ಪ್ಲೇ ಮಾಡಬೇಕು, ಇಸ್ ಇಟ್ ಪಾಸಿಬಲ್? ದ ಆನ್ಸರ್ ಈಸ್ ಎಸ್. ನೀವು ಹೆಂಗೆ ಅರೇಸ್ ಒಳಗೆ ಇಂಡೆಕ್ಸ್ ನಂಬರ್ ಯೂಸ್ ಮಾಡ್ತಿದ್ರಿ, ವೇರ್ ಇಂಡೆಕ್ಸ್ ನಂಬರ್ ಐಡೆಂಟಿಫೈಸ್ ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ ಸ್ಟಾರ್ಟಿಂಗ್ ಫ್ರಮ್ ಝೀರೋ, ನಮ್ದು ಲಿಸ್ಟ್ನಾಗೂ ದೀಸ್ ಐಟಮ್ಸ್ ಕ್ಯಾನ್ ಬಿ ಆಕ್ಸೆಸ್ಡ್ ಥ್ರೂ ದ ಇಂಡೆಕ್ಸ್ ನಂಬರ್. ಲೈಕ್ ಎಕ್ಸಾಂಪಲ್ ಪ್ರಿಂಟ್, ಐ ವಾಂಟ್ ಟು ಸೇ ಸಿಟಿ ಆಫ್ 3. So city of 3 ಅಂತಂದ್ರೆ 0, 1, 2, 3. So it will display me the city named as Bangalore. So let us see with that. Save the program, run the program, and now you can see false is the last element that was there in the list, and adadmela it is showing me the city called as Bangalore in this case. So that is the city number at the index number 3. ಆ ರೀತಿಯೊಳಗೆ ನೀವು ಇಂಡೆಕ್ಸ್ ನಂಬರ್ಸ್ ಯೂಸ್ ಮಾಡಿಕೊಂಡು you can display the values of the city list in this case. Sir, can I do it using a normal for loop? Yes, you can do it using a for loop for CTY in range ಹಾಕ್ತೀನಿ. That is I'll put a range in this case. The range is RANGE, range from 0, 7. Okay, next line naga I will say print city, that is malin the list hesaru square bracket naga CTY. CTY is just like your I, ನೀವೇನು ಐ ಅಂತ ಯೂಸ್ ಮಾಡ್ತೀರಿ ಇಂಡೆಕ್ಸ್ ನಂಬರ್, ಆ ಐ ಅಂತ ಅನ್ನೋದು ನಾ ಯೂಸ್ ಮಾಡ್ಲಿಕ್ಕತ್ತೇನೆ. ಸೊ ಇದು ಏನು ಮಾಡ್ತಂದ್ರೆ ಸೇಮ್ ಇಟ್ ವಿಲ್ ಸ್ಟಾರ್ಟ್ ಡಿಸ್ಪ್ಲೇಯಿಂಗ್ ಫ್ರಮ್ 0 to 7 in this case. Let us see the example. Save ಮಾಡ್ರಿ, run the I'll refresh the page, CLS, run the application. Okay, ಎಲ್ಲ confusion start ಆಗ್ತವ. So let me separate it. After each value I'm separating the things. City at index 3 colon, and this is city name, ಅದು ಲೂಪ್ ಒಳಗೆ ಬಂದ್ಬಿಡ್ತದ. ಸೇವ್ ಮಾಡ್ರಿ, run the application now. What is the problem? City X print ಆಯಿತು, length of the city was displayed, print city is okay. I don't know, maybe this is a issue. Okay, I'll delete all these. Okay, examples all ಬೇಕಾಗ್ತದ. I don't know why it is not displaying that. Only one list example. Okay, now actually typecast ಅನ್ನೋದು ರನ್ ಮಾಡ್ಲಿಕ್ಕೆ, sorry. It is list example. Okay, it is displaying. Just let me have the difference. So now you can see illi first ella list elements, total count, then using the loop I displayed all the elements, city as
ಸಿಟಿ ಅಟ್ ಇಂಡೆಕ್ಸ್ 3 ಇರಬೇಕಾಗಿತ್ತು. ಸೊ ವಿ ಕ್ಯಾನ್ ಚೇಂಜ್ ದಟ್ ಸಿಟಿ ಅಟ್ ಇಂಡೆಕ್ಸ್ 3. ಸೊ ಅದು ಯಾವ ಸಿಟಿ ಅದ ಸಿಟಿ ನೇಮ್ ಮೆನ್ಷನ್ ಮಾಡ್ಲಿಕ್ಕತ್ತಾನ. ಇದನ್ನು ವಿ ಕ್ಯಾನ್ ಸೇ ಟೋಟಲ್ elements in list city, and remember this will give me a error ಯಾಕಂತಂದ್ರೆ length will give me a integer value. ಸೊ ಹಿಂಗಾಗಿ concatenate ಮಾಡ್ಲಿಕ್ಕೆ ಬರಂಗಿಲ್ಲ, compulsory you have to convert it into string in this case. So I have converted that to string, and again separate ಮಾಡ್ಲಿಕ್ಕೆ we can use this. So run the application. Now you can see ಎಲ್ಲ ಸಿಟಿ ನೇಮ್ಸ್ಗಳು ಡಿಸ್ಪ್ಲೇ ಆಗ್ಲಿಕ್ಕತ್ತದ. ಟೋಟಲ್ ಎಲಿಮೆಂಟ್ಸ್ ಇನ್ ದ ಲಿಸ್ಟ್ ಎಷ್ಟವ ಅಂದ್ರೆ 7 ತೋರಿಸ್ಲಿಕ್ಕತ್ತನ. ಆಲ್ ದ ಸಿಟಿ ನೇಮ್ಸ್ ಆರ್ ಡಿಸ್ಪ್ಲೇಡ್ ಯೂಸಿಂಗ್ ಅ ಲೂಪ್. ಸಿಟಿ ಅಟ್ ಇಂಡೆಕ್ಸ್ 3 ನಾ ಅಲ್ಲಿ ಲಿಸ್ಟ್ ಆಫ್ 3 ಅಂತ ಹಾಕಿದ್ದೆ. ಇಟ್ ಇಸ್ ಶೋಯಿಂಗ್ ಮೀ ಬ್ಯಾಂಗ್ಳೂರ್ ಇಸ್ ಅಟ್ ದಟ್ ಲಿಸ್ಟ್, ಆ್ಯಂಡ್ ದೆನ್ ಹಿಯರ್ ಐ ಆಮ್ ಡಿಸ್ಪ್ಲೇಯಿಂಗ್ ಆಲ್ ದ ಲಿಸ್ಟ್ ವಿತ್ ದ ಇಂಡೆಕ್ಸ್ ನಂಬರ್. ಅಂದ್ರೆ ನಮ್ದು ಅರೇ ಒಳಗೆ ನಾವು ಹೆಂಗೆ ಯೂಸ್ ಮಾಡ್ತೀವಿ ಅದೇ ರೀತಿಯೊಳಗೆ ಐ ಆಮ್ ಡಿಸ್ಪ್ಲೇಯಿಂಗ್ ದ ಎಲಿಮೆಂಟ್ಸ್ ಇನ್ ದಿಸ್ ಕೇಸ್. ಬಟ್ ಸರ್ ಸಪೋಸ್ ನಾ ಇಲ್ಲಿ ಒಂದು ಎಕ್ಸ್ಟ್ರಾ ಆ್ಯಡ್ ಮಾಡಿದೆ ಅಂದ್ರೆ, ವಿಲ್ ದ ರಾಯಚೂರ್ ಬಿ ಡಿಸ್ಪ್ಲೇಡ್ ಹಿಯರ್ ಆಲ್ಸೋ ಲಾಸ್ಟ್ ಪ್ಲೇಸ್ನಾಗ ವಿಲ್ ಇಟ್ ಬಿ ಡಿಸ್ಪ್ಲೇಡ್? ಲೆಟ್ ಅಸ್ ರನ್ ದ ಅಪ್ಲಿಕೇಶನ್ ಆ್ಯಂಡ್ ಯು ಕ್ಯಾನ್ ಸಿ ದ ರಾಯಚೂರ್ ಇಸ್ ನಾಟ್ ಬೀಯಿಂಗ್ ಡಿಸ್ಪ್ಲೇಡ್. ಆದರೆ ಇಲ್ಲಿ ಮ್ಯಾಲೆ ಡಿಸ್ಪ್ಲೇ ಮಾಡ್ಲಿಕ್ಕತ್ತಾನ. ಎದಕ್ಕೆ ಅಂತಂದ್ರೆ ಯು ಹ್ಯಾವ್ ಗಿವನ್ ಅ ರೇಂಜ್ ಸೇಯಿಂಗ್ ದಟ್ 0 to 7. ನಾವು ದಿಸ್ ಹ್ಯಾಸ್ ಬಿನ್ ಅ ನ್ಯೂಲಿ ಆ್ಯಡೆಡ್ ವ್ಯಾಲ್ಯೂ. ಸೊ ನಿಮ್ಗೆ ಹೆಂಗೆ ಅಂತಂದ್ರೆ ಅದು ಇಂಡೆಕ್ಸ್ ನಂಬರ್ 7th ಪೊಸಿಷನ್ಗೆ ಬಂದದ. ಬಟ್ ಇಲ್ಲೇನಾಯಿತು i<7 ಕಂಡೀಷನ್ ಫೇಲ್ಸ್. ಸೊ ಪ್ರತಿ ಸರ್ತಿ ನಾನು ಹೊಸ ಐಟಮ್ ಆ್ಯಡ್ ಮಾಡಿದೆ ಅಂತಂದ್ರೆ ಐ ಶುಡ್ ಕೀಪ್ ಚೇಂಜಿಂಗ್ ದಿಸ್ ಲೆಂತ್ ಇನ್ ದಿಸ್ ಕೇಸ್. ಅದನ್ನು ಮಾಡೋ ಬದಲು ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಯೂಸ್ ಲೆಂತ್ ಇನ್ಸೈಡ್ ದಿಸ್ ಸಿಟಿ. ಯಾಕಂದರೆ ಐ ಟೋಲ್ಡ್ ಯು ಮ್ಯಾಲ ಲೆಂತ್ ಸಿಟಿ ವಿಲ್ ಗಿವ್ ಮಿ ದ ಟೋಟಲ್ ಕೌಂಟ್ ಆಫ್ ದ ಸಿಟಿ ಎಲಿಮೆಂಟ್ಸ್ ಇನ್ ದಿಸ್ ಕೇಸ್. ಸೊ ಈ ಲೆಂತ್ ಸಿಟಿ ಅಂತಂದಾಗ ಲೆಂತ್ ಈಸ್ ನೌ 8 ಕ್ಯಾರೆಕ್ಟರ್ಸ್ ಬಂದಿರ್ತವ. ಸೊ ನಾವು 8 ಇದು ಸಿಟಿ ನೇಮ್ಸ್ ಆ್ಯಡ್ ಆಗ್ಯಾವ. ಸೊ ಲೆಂತ್ ಈಸ್ 8. ಸೊ i<7 ವಿಲ್ ಬಿ ಡಿಸ್ಪ್ಲೇಡ್ ವಿಚ್ ಇಸ್ ರಾಯಚೂರ್. i<8 ವಿಲ್ ಫೇಲ್ ಇನ್ ದಿಸ್ ಕೇಸ್. ಸೊ ಇಫ್ ಯು ಎಕ್ಸಿಕ್ಯೂಟ್ ದಿಸ್ ಪ್ರೋಗ್ರಾಮ್ ನೌ ಬೈ ಚೇಂಜಿಂಗ್ ನೀವೇ 7 ಅಂತ ಕೊಡೋ ಬದಲು ಆಟೋಮ್ಯಾಟಿಕ್ಲಿ ಕೌಂಟ್ ಮಾಡ್ಕೊಳ್ಳಿ ಅಂತ ನಾವು ಕೊಟ್ಟಾಗ ಈವನ್ ನೌ ಹಿ ವಿಲ್ ಡಿಸ್ಪ್ಲೇ ಮೀ ದ ರಾಯಚೂರ್ ಇನ್ ದ ನೆಕ್ಸ್ಟ್ ಪ್ಲೇಸ್ ಇನ್ ದಿಸ್ ಕೇಸ್. ಸೊ ನಾನು ಇನ್ನೊಂದು ಆ್ಯಡ್ ಮಾಡಿದ್ರು ಆಟೋಮ್ಯಾಟಿಕ್ಲಿ ದಟ್ ವಿಲ್ ಬಿ ಚೇಂಜ್ಡ್. ನಂಗೆ ಇಲ್ಲಿ ಇಂಡೆಕ್ಸ್ ನಂಬರ್ ಚೇಂಜ್ ಮಾಡೋದು ಬೇಕಾಗಲ್ಲ. ಸೊ ಐ ವಿಲ್ ಆ್ಯಡ್ ಒನ್ ಮೋರ್ ಪ್ಲೇಸ್, ಸೆ ಬೀದರ್. ಸೇವ್ ಮಾಡ್ತೀನಿ. ಐ ಆಮ್ ನಾಟ್ ಚೇಂಜ್ಡ್ ದ ಇಂಡೆಕ್ಸ್ ನಂಬರ್ ಆ್ಯಂಡ್ ಜಸ್ಟ್ ರನ್ ದ ಅಪ್ಲಿಕೇಶನ್. ಸೊ ಬೀದರ್ ವಿಲ್ ಆಲ್ಸೋ ಬಿ ಆಟೋಮ್ಯಾಟಿಕ್ಲಿ ಡಿಸ್ಪ್ಲೇಡ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ನಾವೇನಂತಂದ್ರೆ ವಿ ಕ್ಯಾನ್ ಮೇಕ್ ಯೂಸ್ ಆಫ್ ದ list functions in this case. ಯೂಸ್ ಮಾಡಿಕೊಂಡು we can display the values of that are there in the list. So you can write down this example. So I can write down this example for the list. ಇಲ್ಲಿ ಲಿಸ್ಟ್ ಅಷ್ಟು ದೊಡ್ಡದು ಬೇಡ. You can reduce this. ಇವೆಲ್ಲ ಬೇರೆ ಬೇರೆ ಓಕೆ ಅದನ್ನು ಇರಲಿ ಬಿಕಾಸ್ ವಿ ನೀಡ್ ಟು ಶೋ ಆನ್ ಎಕ್ಸಾಂಪಲ್. ಯು ಕ್ಯಾನ್ ರೈಟ್ ಡೌನ್ ದಿಸ್. ಸರ್ ನಾವು ಸಾರ್ಟ್ ಮಾಡ್ಬೋದ್ರಿ ಸರ್? ಏನು ಮಾಡ್ಬೋದು? ಲಿಸ್ಟಿಂಗ್ ಸಾರ್ಟಿಂಗ್ ಸರ್. ಓ ಸಾರ್ಟಿಂಗ್ ಮಾಡ್ಬೋದು. ಆರ್ಡರಿಂಗ್ ಅದೇ ಆರ್ಡರ್ ಅಂತ ಹೇಳ್ತೀವಿ ನಾವು. ಸಾರ್ಟಿಂಗ್ ಸರ್. ಹಾಂ ಅದೇ ಸಾರ್ಟಿಂಗ್. ಹಾಂ ಸರ್. ಹಾಂ ಅದನ್ನು ಮಾಡ್ಬೋದು ಇದ್ರೊಳಗೆ. ಸಾರ್ಟಿಂಗ್ ಅಂದ್ರೆ ನೀ ಇದು ಹೇಳಿಗತ್ತೇನ ಲೈಕ್ ಅರೇಂಜಿಂಗ್ ದ ಅಸೆಂಡಿಂಗ್ ಡಿಸೆಂಡಿಂಗ್ ಹಂಗೆ ಬರಂಗಿಲ್ಲ ಇದ್ರೊಳಗೆ. ಹಾಂ
ಈ ಬರೀ ಇದ್ರೊಳಗೆ ಹೆಂಗಂತಂದ್ರೆ ಎಲಿಮೆಂಟ್ಸ್ಗಳು ಆ್ಯಡ್ ಮಾಡ್ಬೋದು ಅಥವಾ ರಿಮೂವ್ ಮಾಡ್ಬೋದು, ಡಿಲೀಟ್ ಮಾಡ್ಬೋದು. ಅರೇಂಜ್ಮೆಂಟ್ ಬರಂಗಿಲ್ಲ ಇದ್ರೊಳಗೆ. ಈಗ ಅಸೆಂಡಿಂಗ್ ಆರ್ಡರ್ನ ಡಿಸ್ಪ್ಲೇ ಆಗೋದು, ಡಿಸೆಂಡಿಂಗ್ ಆರ್ಡರ್ನ ಡಿಸ್ಪ್ಲೇ ಆಗೋದು, ಆ ಟೈಪ್ ನಾವು ಲಿಸ್ಟ್ ಒಳಗೆ ಮಾಡ್ಲಿಕ್ಕೆ ಬರಂಗಿಲ್ಲ. ಈ ಲೈನ್ ನಂಬರ್ 4 ಲೈನ್ ನಂಬರ್ 9 ಬರ್ಕೊಳ್ಳೋದು ಬೇಡ. ಅದು ಜಸ್ಟ್ ನಿಮ್ಗೆ ಆ ರಿಸಲ್ಟ್ಸ್ ಬೇರೆ ಬೇರೆ ಬರ್ಲಿಕ್ಕತ್ತದ ಅಂತೇಳಿ ಸಪ್ರೇಟ್ ಮಾಡಲಿಕ್ಕೆ ಕೊಟ್ಟಿದ್ದದ. ಸರ್ ಸರ್ ಇದ್ರಾಗ ಮ್ಯಾಕ್ಸ್ ಆಪರೇಷನ್ ಮತ್ತು ಮಿನಿ ಆಪರೇಷನ್ ಮಾಡ್ಬೋದಲ್ರಿ ಸರ್? ಭಾಳ ಅವ್ರ ತಡಿ ಎಲ್ಲ ಒಂದ್ರಾಗ ಎಕ್ಸಾಂಪಲ್ನ ಬೇಡ, ಭಾಳಷ್ಟು ಆಪ್ರೇಷನ್ಸ್ ಅವ. ಒಂದೊಂದರಾಗ ಎಕ್ಸಾಂಪಲ್ನ ಹೇಳ್ಕೊಡ್ತೀನಿ. ಓಕೆ ಸರ್. ಸರ್ ಈ ಲಿಸ್ಟ್ನಾಗ ಅಲ್ಫಾಬೆಟಿಕ್ ವೈಸ್ ಮಾಡ್ಲಕ್ ಬರಲ್ಲೇನ್ರಿ ಸರ್? ಬರಂಗಿಲ್ರಿ, ಅಂದ್ರೆ ನೀವೇ ಮ್ಯಾನ್ಯಲಿ ಇಡಬೇಕಾಗ್ತದ ಅಲ್ಲಿ. ಬಟ್ ಒಂದ್ಸತಿ ಅರೇಂಜ್ ಮಾಡಿದ್ದ ಡೇಟಾ ನನಗೆ ಇದು ಮಾಡ್ಲಿಕ್ಕೆ ಬರಂಗಿಲ್ಲ. ಲೈಕ್ ಅಸೆಂಡಿಂಗ್ ಆರ್ಡರ್ನಾಗ ಡಿಸೆಂಡಿಂಗ್ ಆರ್ಡರ್ನಾಗ ಅದನ್ನು ಸಾರ್ಟ್ ಮಾಡ್ಲಿಕ್ಕೆ ಆಪ್ಷನ್ ಇಲ್ಲ ಇದ್ರೊಳಗೆ. ನೀವು ಬರೀ ಐಟಮ್ಸ್ ಆ್ಯಡ್ ಮಾಡ್ಬೋದು ಅಥವಾ ಐಟಮ್ಸ್ಗಳನ್ನು ಡಿಲೀಟ್ ಮಾಡ್ಬೋದು. ಓಕೆ ಸರ್. ಓಕೆ, ಸೊ ಈಗ ಹೇಳ್ರಿ. ಸೊ ಈಗ ದಿಸ್ ಇಸ್ ಏನಂತಾರೆ ಐಟಮ್ಸ್ಗಳು ಡಿಸ್ಪ್ಲೇ ಮಾಡ್ಲಿಕ್ಕೆ ಆಗೈತೆ. ಇನ್ನೂ ಒಂದಷ್ಟು ಡಿಸ್ಪ್ಲೇ ಮಾಡೋ ಫಾರ್ಮ್ಯಾಟ್ಸ್ ಅವ. ಲೈಕ್ ಎಕ್ಸಾಂಪಲ್, ಸಪೋಸ್ ನನಗೇನಂತಂದ್ರೆ ಐ ವಾಂಟ್ ಟು ಡಿಸ್ಪ್ಲೇ ದ ಎಲಿಮೆಂಟ್ಸ್ ಫ್ರಮ್ ಇಂಡೆಕ್ಸ್ ನಂಬರ್ 2 to 5, 2ಲಿಂದ 5 ತನ ಎಲಿಮೆಂಟ್ಸ್ಗಳು ಡಿಸ್ಪ್ಲೇ ಮಾಡಬೇಕು. ನೀವು ಫಾರ್ ಲೂಪ್ ಯೂಸ್ ಮಾಡ್ಬೋದು, ಬಟ್ ಅದಕ್ಕಿಂತ ಸಿಂಪ್ಲಿಫೈಡ್ ಫಾರ್ಮ್ಯಾಟ್ ವಿ ಹ್ಯಾವ್ ಹಿಯರ್ ಇನ್ ದಿಸ್. ಲೈಕ್ ಇಲ್ಲಿ ಏನು ಮಾಡ್ತೀವಿ, ಪ್ರಿಂಟ್ ಅಂತ ಹಾಕಿ ನಿಮಗೇನು ಯಾವ ಪರ್ಟಿಕ್ಯುಲರ್ ಲಿಸ್ಟ್ ಅದ ಆ ಲಿಸ್ಟ್ ನೇಮ್ ಮೆನ್ಷನ್ ಮಾಡಿರಿ, ಪುಟ್ಟ ಸ್ಕ್ವೇರ್ ಬ್ರಾಕೆಟ್. ನೀವು ಒಂದೇ ಎಲಿಮೆಂಟ್ ಬೇಕಾಗಿತ್ತಂದ್ರೆ ಅದು ಇಂಡೆಕ್ಸ್ ನಂಬರ್ ಮೆನ್ಷನ್ ಮಾಡ್ತೀರಿ. ನಿಮಗೊಂದು ರೇಂಜ್ ಬೇಕಾಗತ್ತೆ, ಲೈಕ್ ಇಂಡೆಕ್ಸ್ ನಂಬರ್ 2ಲಿಂದ ಇಂಡೆಕ್ಸ್ ನಂಬರ್ 5 ತನ. ಅವಾಗ ನಾವೇನು ಮಾಡ್ತೀವಿ, 2:5. ಸೊ ವೆನ್ ವಿ ಮೇಕ್ ಯೂಸ್ ಆಫ್ ದ ಕೋಲನ್, ಇಟ್ ಮೀನ್ಸ್ ಅ ರೇಂಜ್ ಆಪರೇಟರ್ ಅಂತ ಹೇಳ್ತೀವಿ. ಅಂದ್ರೆ ಎಲಿಮೆಂಟ್ 2ಲಿಂದ ಎಲಿಮೆಂಟ್ 5, ದಟ್ ಈಸ್ 0, 1, 2 ಮೀನ್ಸ್ ಇಟ್ ಸ್ಟಾರ್ಟ್ಸ್ ಫ್ರಮ್ ಮೈಸೂರ್, ಬ್ಯಾಂಗ್ಳೂರ್ 122. ಸೊ 3 ಎಲಿಮೆಂಟ್ಸ್ ಏನಂತಂದ್ರೆ ಇಟ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದಿಸ್ ಕೇಸ್. ಸೇವ್ ಮಾಡಿ, ಲೆಟ್ ಮೀ ರನ್ ದ ಅಪ್ಲಿಕೇಶನ್. ಸೊ ನಾವು ಯು ಕ್ಯಾನ್ ಸಿ
Mysore, Bangalore and 122. All the 3 elements have been displayed in this case. Sir, ನಂಗೆ ಸಪೋಸ್ 2ಲಿಂತ ಅಥವಾ 5ಲಿಂತ ಎಲ್ಲ ಎಲಿಮೆಂಟ್ಸ್ ಡಿಸ್ಪ್ಲೇ ಆಗಬೇಕು ಟಿಲ್ ದ ಎಂಡ್ ಎಷ್ಟೇ ಇರ್ಲಕ್ಕ. ಅವಾಗ ಏನು ಮಾಡಿರಿ, ವೆರಿ ಸಿಂಪಲ್, ಸೇಮ್ ಪ್ರಿಂಟ್ ಸ್ಟೇಟ್ಮೆಂಟ್ 5 ಯೂಸ್ ಮಾಡಿರಿ, ಪುಟ್ ಅ ಕೋಲನ್, ಡೋಂಟ್ ರೈಟ್ ಎನಿಥಿಂಗ್ ಇನ್ ದ ಲಾಸ್ಟ್. ಸರ್ ನಂಗೆ 8 ಎಲಿಮೆಂಟ್ ಅವ ಅಂತ ಗೊತ್ತದ, ಕ್ಯಾನ್ ಐ ರೈಟ್ 8? ನಾಟ್ ರಿಕ್ವೈರ್ಡ್ ಇನ್ ದಿಸ್. ಅಲ್ಲಿ ನೀವು ಕೋಲನ್ ಕೊಟ್ಟು ನೆಕ್ಸ್ಟ್ ಬಾಕ್ಸ್ ಎಂಟಿ ಇಟ್ರಿ ಅಂತಂದ್ರೆ ದಟ್ ಇಟ್ ಸೆಲ್ಫ್ ಮೀನ್ಸ್ ಯು ವಾಂಟ್ ಟು ಸ್ಟಾರ್ಟ್ ಡಿಸ್ಪ್ಲೇಯಿಂಗ್ ದ ಎಲಿಮೆಂಟ್ಸ್ ಫ್ರಮ್ 5 ಆ್ಯಂಡ್ ಯು ವಾಂಟ್ ಟು ಗೋ ಟಿಲ್ ದ ಎಂಡ್ ಇನ್ ದಿಸ್ ಕೇಸ್. ಸೊ ಸೇವ್ ಮಾಡ್ರೆ 5 ಅಂತಂದರೆ ಇಟ್ ಸ್ಟಾರ್ಟ್ಸ್ ಫ್ರಮ್ 122. ಸೊ 122ಲಿಂತ ಬೀದರ್ ತನ ಎಲ್ಲ ಎಲಿಮೆಂಟ್ಸ್ ವಿಲ್ ಬಿ ಡಿಸ್ಪ್ಲೇಡ್ ಇನ್ ದಿಸ್. ಸೊ ನಾವು ಯು ಕ್ಯಾನ್ ಸಿ ಬೀದರ್ಲಿಂತ ಇರೋದೇ 2 ಅದಾರೆ. ಓಕೆ, ಸೊ ರಾಯಚೂರು ಆ್ಯಂಡ್ ಬೀದರ್, ಇಟ್ ಈಸ್ ಶೋಯಿಂಗ್ ಮೀ ದ ರಾಯಚೂರು ಆ್ಯಂಡ್ ಬೀದರ್. ಲೆಟ್ ಮಿ ಕ್ಲಿಯರ್ ಸ್ಕ್ರೀನ್ ಆ್ಯಂಡ್ ರನ್ ದ ಅಪ್ಲಿಕೇಶನ್. ಸೊ ನಾವು ಯು ಕ್ಯಾನ್ ಸಿ ಅಲ್ಲಿ ಐ ಆಮ್ ಸ್ಟಾರ್ಟಿಂಗ್ ವಿತ್ 5 ಅಂತಂದ್ರೆ 0 1 2 3 4 5. ಸೊ ಇಟ್ ಸ್ಟಾರ್ಟ್ಸ್ ಫ್ರಮ್ ರಾಯಚೂರ್ ಟಿಲ್ ದ ಎಂಡ್, ದಟ್ ಈಸ್ ಬೀದರ್ ಇಸ್ ದ ಲಾಸ್ಟ್ ಇನ್ ದಿಸ್ ಕೇಸ್. ಸಪೋಸ್ 4 ತೊಗೊಳೋಣ, ಸೇವ್ ಮಾಡಿರಿ, ಇಟ್ ವಿಲ್ ಸ್ಟಾರ್ಟ್ ಡಿಸ್ಪ್ಲೇಯಿಂಗ್ ಫ್ರಮ್ 122 in this case. So run the application. So 122 Raichur and then Bidar. ಈ ಟೈಪ್ನ ಡಿಸ್ಪ್ಲೇ ಮಾಡ್ತಾನೆ. ನೆಕ್ಸ್ಟ್ ಸರ್, ಸಪೋಸ್ ನನಗೆ ಐ ವಾಂಟ್ ಟು ಡಿಸ್ಪ್ಲೇ ಫ್ರಮ್ 0th ಎಲಿಮೆಂಟ್, ದಟ್ ಇಸ್ 0 ಇಂಡೆಕ್ಸಿಂದ ಎಲಿಮೆಂಟ್ 4 ತನ. ಅವಾಗ ಉಲ್ಟಾ ಮಾಡಿರಿದೆ, ದ ಸೇಮ್ ಸಿಟಿ ಐ ವಿಲ್ ರಿವರ್ಸ್ ಇಟ್, 4 ವಿಲ್ ಕಮ್ ಆನ್ ದ ಅದರ್ ಸೈಡ್. ಸೊ ಅಂದ್ರೆ ಯಾವಾಗ ನಾ ಫಸ್ಟ್ ಪಾರ್ಟ್ ಎಂಟಿ ಇಡ್ತೀನಿ, ದ್ಯಾಟ್ ಮೀನ್ಸ್ ಐ ಆಮ್ ಸ್ಟಾರ್ಟಿಂಗ್ ಫ್ರಮ್ ದ ಇಂಡೆಕ್ಸ್ ನಂಬರ್ 0 ಇನ್ ದಿಸ್ ಕೇಸ್. ಸೊ ಸೇವ್ ಮಾಡಿರಿ, ರನ್, ಲೆಟ್ ಮಿ ಕ್ಲಿಯರ್ ದ ಸ್ಕ್ರೀನ್, ರನ್ ದ ಅಪ್ಲಿಕೇಶನ್ ಆ್ಯಂಡ್ ನಾವು ಯು ಕ್ಯಾನ್ ಸಿ ಸ್ಟಾರ್ಟಿಂಗ್ ಫ್ರಮ್ 0 ಕಲಬುರ್ಗಿಲಿಂದ 4 ಅಂತ ಹೇಳಿನಿ, ಕಲಬುರ್ಗಿ, ವಾಡಿ, ಮೈಸೂರು ಆ್ಯಂಡ್ ಬ್ಯಾಂಗ್ಳೂರ್ ಅವು 4 ಡಿಸ್ಪ್ಲೇ ಮಾಡ್ತೇನೆ. ಸೊ ಈ ರೀತಿಯೊಳಗೆ ಲಿಸ್ಟ್ ಆಪರೇಟರ್ನಾಗ ನಾವು ರೇಂಜ್ ಸ್ಪೆಸಿಫೈ ಮಾಡಿ we can have different types of range to display the elements in this case. ಈಗ ನೆಕ್ಸ್ಟ್ ಯು ಮೇ ಆಸ್ಕ್ ಅ ಕ್ವಶನ್, ಸರ್ ರೇಂಜ್ ಅಂತಂದರೆ ಇಸ್ ಇಟ್ ಕಂಪಲ್ಸರಿ ದಟ್ ನಮಗೆ ಪಾಸಿಟಿವ್ ನಂಬರ್ಸೇ ಕೊಡಬೇಕೇನು? ಕ್ಯಾನ್ ವಿ ಗಿವ್ ಅ ನೆಗೆಟಿವ್ ವ್ಯಾಲ್ಯೂ? ಎಸ್, ಯು ಕ್ಯಾನ್ ಆಲ್ಸೋ ಗಿವ್ ಅ ನೆಗೆಟಿವ್ ವ್ಯಾಲ್ಯೂಸ್ ಫಾರ್ ದೀಸ್ ರೇಂಜ್ ಇನ್ ದಿಸ್ ಕೇಸ್. ಸೊ ಅವಾಗ ಏನಾಗ್ತದೆ, ನೆಗೆಟಿವ್ ಅಂತ ಬಂದಾಗ ಇಟ್ ವಿಲ್ ಸ್ಟಾರ್ಟ್ ಡಿಸ್ಪ್ಲೇಯಿಂಗ್ ದ ಎಲಿಮೆಂಟ್ಸ್ ಇನ್ ದ ರಿವರ್ಸ್ ಫಾರ್ಮ್ಯಾಟ್ ಇನ್ ದಿಸ್ case. I'll give you one simple example. I'll use same print. ಇಲ್ಲಿ 4 ಬದಲು I'll make use of -4 in this case. ಇದು ಅರೇ ಒಳಗೆ ಅಲೌಡ್ ಇಲ್ಲ. ಅರೇ ಒಳಗೆ ಯು ಶುಡ್ ಹ್ಯಾವ್ ಓನ್ಲಿ ಪಾಸಿಟಿವ್ ಇಂಡೆಕ್ಸ್ ನಂಬರ್ಸ್ ಅಂತ ಹೇಳ್ತಾರೆ. ಬಟ್ ಇನ್ ಕೇಸ್ ಆಫ್ ಪೈಥಾನ್ ಯು ಇಟ್ ಅರೇ ಲಿಸ್ಟ್ ಕಾನ್ಸೆಪ್ಟ್ನಾಗ ಯು ಕ್ಯಾನ್ ಹ್ಯಾವ್ ಪಾಸಿಟಿವ್ ಇಂಡೆಕ್ಸ್ ನಂಬರ್ಸ್ ಆಸ್ ವೆಲ್ ಆಸ್ ದ ನೆಗೆಟಿವ್ ಇಂಡೆಕ್ಸ್ ನಂಬರ್ಸ್. ಸೊ ಐಲ್ ಗಿವ್ -4 CLS and run the application. So ಯಾವಾಗ ನಾನು -4 ಅಂತ ಹೇಳಿದೆ, ವಾಟ್ ಹಿ ಡಸ್ ಇಸ್ he will subtract the previous 4 and ಅದು ಬಿಟ್ಟು ಉಳಿದ ಏನು ಎಲಿಮೆಂಟ್ಸ್ ಅವ those elements he is displaying it on the screen in this. ಸೊ ಈ ರೀತಿಯೊಳಗೆ ನೀವು ರಿವರ್ಸ್ ಫಾರ್ಮ್ಯಾಟ್ನಾಗ ಯು ಕ್ಯಾನ್ ಸಬ್ಟ್ರಾಕ್ಟ್ ಫ್ಯೂ ಐಟಮ್ಸ್ ಆ್ಯಂಡ್ ದೆನ್ ಯು ಕ್ಯಾನ್ ಪ್ರಿಂಟ್ ದ ಎಲಿಮೆಂಟ್ಸ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ಯು ಕ್ಯಾನ್ ಆಲ್ಸೋ ಹ್ಯಾವ್ ಅ ನೆಗೆಟಿವ್ ವ್ಯಾಲ್ಯೂಸ್ ಫಾರ್ ದ index numbers to retrieve the data in this. So you can write down these 4 formats of displaying the list elements. Finished writing? Yes, sir. ಓಕೆ ಸರ್, ಈಗ ಸಪೋಸ್ ನನಗೊಂದು ಎಲಿಮೆಂಟ್ ಅದರೊಳಗೆ ಇನ್ಸರ್ಟ್ ಮಾಡಬೇಕಾಗ್ಯದ. ಹೌ ಡು ಐ ಇನ್ಸರ್ಟ್ ಆನ್ ಎಲಿಮೆಂಟ್ ಇನ್ಸೈಡ್ ದ
list. Say very simple. Let me add one more element, that is say city dot insert ante one function. ಈ insert ಅನ್ನೋ ಫಂಕ್ಷನ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಇನ್ಸರ್ಟ್ ಆನ್ ಎಲಿಮೆಂಟ್ ಇನ್ಸೈಡ್ ದ ಲಿಸ್ಟ್ ಇನ್ ದಿಸ್ ಕೇಸ್. ಈಗ ನೀವು ಇದರೊಳಗೆ ಒಂದು ಪರ್ಟಿಕ್ಯುಲರ್ ಪೊಸಿಷನ್ನ ಕೊಡಬೇಕು ಅಂತಂದರೆ ಯು ಹ್ಯಾವ್ ಟು ಗಿವ್ ದ ಇಂಡೆಕ್ಸ್ ನಂಬರ್ ಆಫ್ ದಟ್ ಪರ್ಟಿಕ್ಯುಲರ್ ಪೊಸಿಷನ್. ಸೊ ಐ ವಿಲ್ ಗಿವ್ ಇಂಡೆಕ್ಸ್ ನಂಬರ್ 2 ಕಾಮ ಹಾಕಿ ನಿಮಗೇನು ವ್ಯಾಲ್ಯೂ ಇನ್ಸರ್ಟ್ ಮಾಡಬೇಕಾಗಿದೆ ಗಿವ್ ದ ವ್ಯಾಲ್ಯೂ ಇನ್ ದಿಸ್ ಕೇಸ್. ಸೊ ಐ ವಿಲ್ ಆ್ಯಡ್ BIJPUR ಬಿಜಾಪುರ ಆ್ಯಡ್ ಮಾಡ್ತೀನಿ ಆ್ಯಂಡ್ ಐ ವಾಂಟ್ ಟು ಡಿಸ್ಪ್ಲೇ ದೋಸ್ ಎಲಿಮೆಂಟ್ಸ್ ಇನ್ ದಿಸ್ ಕೇಸ್. ಸೊ ಡಿಸ್ಪ್ಲೇ ಮಾಡಲಿಕ್ಕೆ ಐ ಕ್ಯಾನ್ ಜಸ್ಟ್ ಯೂಸ್ ಪ್ರಿಂಟ್ ಸಿಟಿ. ಸೊ ಪ್ರಿಂಟ್ ಸಿಟಿ ಅಂತಂದರೆ ಇಟ್ ವಿಲ್ ಡಿಸ್ಪ್ಲೇ ಮಿ ಆಲ್ ದ ಎಲಿಮೆಂಟ್ಸ್ ಇನ್ ಸ್ಕ್ವೇರ್ ಬ್ರಾಕೆಟ್. ಪ್ರಾಬ್ಲಮ್ ಇಲ್ಲ, ನಂಗೆ ಅಲ್ಲಿ ಬಿಜಾಪುರ ಸೆಕೆಂಡ್ ಪೊಸಿಷನ್ನಾಗ ಸಿಕ್ಕರೆ ಸಾಕು. ಬಿಜಾಪುರ ಆಲ್ರೆಡಿ ಅದೇನ್ರಿ? ಓಕೆ, ದೆರ್ ಇಸ್ ನೋ ಬಿಜಾಪುರ್, ಗುಡ್, ವಿಲ್ ಇನ್ಸರ್ಟ್ ದಟ್. ಇದ್ರೂ ಏನು ಪ್ರಾಬ್ಲಮ್ ಇಲ್ಲ, ಬಿಕಾಸ್ ಲಿಸ್ಟ್ ಒಳಗೆ ಡೂಪ್ಲಿಕೇಟ್ ವ್ಯಾಲ್ಯೂಸ್ ಆರ್ ಅಲೌಡ್. ಓಕೆ, ಸೊ ಹೀಗಾಗಿ ನಾಟ್ ಅನ್ ಇಶ್ಯೂ ಇನ್ ದಿಸ್ ಕೇಸ್. ನಾವು ಯು ಕ್ಯಾನ್ ಸಿ ಆ್ಯಡ್ ಮಾಡಿದ್ಮೇಲೆ ಫಸ್ಟಿಗೆ ಸ್ಟಾರ್ಟಿಂಗ್ನ ಕಲಬುರ್ಗಿ ವಾಡಿ ಮೈಸೂರು ಅದ, ಇಲ್ಲಿ ಕಲಬುರ್ಗಿ ವಾಡಿ ಆ್ಯಂಡ್ ನಾವು ಬಿಜಾಪುರ್ ಹ್ಯಾಸ್ ಬಿನ್ ಇನ್ಸರ್ಟೆಡ್ ಆ್ಯಂಡ್ ದಟ್ ಇಸ್ ಟೆಂಪ್ರರಿ. ಅಂದರೆ ಆ್ಯಕ್ಚುಲಿ ಅಲ್ಲಿ ಫಿಸಿಕಲ್ ಇರೋಂಗಿಲ್ಲ, ಬಿಕಾಸ್ ಅದು ಡೈನಮಿಕ್ಲಿ ಇನ್ಸರ್ಟ್ ಆಗಿತ್ತು. ಅದ್ರ ಮೇಲೆ ನೀವು ರನ್ ಎಕ್ಸಿಕ್ಯೂಷನ್ ಸ್ಟಾಪ್ ಆದ ತಕ್ಷಣ ದಟ್ ಎಲಿಮೆಂಟ್ ಇಸ್ ಡಿಲೀಟೆಡ್ ಫ್ರಮ್ ದ ಲಿಸ್ಟ್. ಹಿಯರ್ ಯು ಕೆನಾಟ್ ಸಿ ಸರ್ ನಾ ಬಿಜಾಪುರ ಆ್ಯಡ್ ಮಾಡಿದ್ದೆ ಇಲ್ಲಿ ಮ್ಯಾಲೆ ಕಾಣಿಸ್ತೇನೋ, ಕಾಣಿಸಂಗಲ್ರಿ, ಬಿಕಾಸ್ ಅದು ಓನ್ಲಿ ನಿಮ್ದು ಆಪರೇಷನ್ ಪರ್ಫಾರ್ಮ್ ಮಾಡಬೇಕಾದಾಗ ಅಷ್ಟೇ ಇಟ್ ವಿಲ್ ಶೋ ಮಿ ದ ಎಲಿಮೆಂಟ್ ಇನ್ ದಿಸ್ ಕೇಸ್. Sir, suppose if I don't give any index number, what will happen? Say I'll take an example of city dot insert and I'll insert HUBLI Hubli. Save ಮಾಡ್ರಿ, run the application, CLS, run the application. Okay, now it is showing you a error because ನೀವು ಯಾವಾಗೇ ಒಂದು ಎಲಿಮೆಂಟ್ ಇನ್ಸರ್ಟ್ ಮಾಡ್ತೀರಿ ಅಂತಂದ್ರೆ ಅಟ್ ಲೀಸ್ಟ್ ದ ಒನ್ ಇಂಡೆಕ್ಸ್ ನಂಬರ್ ಯು ಹ್ಯಾವ್ ಟು ಮೆನ್ಷನ್ ದ ಪೊಸಿಷನ್ ಇನ್ ದಿಸ್ ಕೇಸ್. ಅಂದರೆ ಈಗ ಬೈ ಡಿಫಾಲ್ಟ್ ಇಲ್ಲೆಲ್ಲೂ ಆ್ಯಡ್ ಆಗಂಗಿಲ್ಲ. ಸೊ ಯು ಗಿವ್ ಅ ವ್ಯಾಲ್ಯೂ, CLS, ಯು ಗಿವ್ ಅ ವ್ಯಾಲ್ಯೂ, ಇನ್ಸರ್ಟ್ ಪೊಸಿಷನ್ ಕೊಡ್ರಿ, ಆ ಇನ್ಸರ್ಟ್ ಪೊಸಿಷನ್ನಾಗೆ ದ ಎಲಿಮೆಂಟ್ ವಿಲ್ ಬಿ ಇನ್ಸರ್ಟೆಡ್ ಇನ್ ದಿಸ್ ಕೇಸ್. ಸೊ ಐಲ್ ಗಿವ್ 0 Hubli, run the application. Now Hubli comes in the first position in this. ಸೊ ನಡು ಹಾಕ್ಬೋದು, ಲಾಸ್ಟಿಗೆ ಹಾಕ್ಬೋದು, ವಿಚ್ ಎವರ್ ಪೊಸಿಷನ್ ಯು ವಾಂಟ್ ಯು ಕ್ಯಾನ್ ಆ್ಯಡ್. ಸರ್ ನಂಗೆ ಲಾಸ್ಟಿಗೆ ಹಾಕ್ಬೇಕಂದ್ರೆ ಹೌ ಕ್ಯಾನ್ ಐ ನೋ ವಿಚ್ ಇಸ್ ಅ ಲಾಸ್ಟ್ ಎಲಿಮೆಂಟ್? ಆವಾಗ ಸೈಜ್ ಅಂತನೋ ಲೆಂತ್ ಅನ್ನೋ ಫಂಕ್ಷನ್ ನಾವು ಯೂಸ್ ಮಾಡಿದ್ವಿ. ಸೊ ಯು ಕ್ಯಾನ್ ಯೂಸ್ ದ್ಯಾಟ್ ಲೆನ್ ಆಫ್ ಸಿಟಿ. ಸೊ ಲೆನ್ ಆಫ್ ಸಿಟಿ ಅಂತಂದಾಗ ಆಟೋಮ್ಯಾಟಿಕ್ಲಿ ಇಟ್ ವಿಲ್ ಟೇಕ್ ದ ಲಾಸ್ಟ್ ಪೊಸಿಷನ್ ಇನ್ ದಿಸ್ ಕೇಸ್. ಸೊ ರನ್ ಮಾಡ್ತೀನಿ. ನಾವು ಯು ಕ್ಯಾನ್ ಸಿ ಹುಬ್ಳಿ ಹ್ಯಾಸ್ ಬೀನ್ ಆ್ಯಡೆಡ್ ಟು ದ ಲಾಸ್ಟ್ ಇನ್ ದಿಸ್. ಅದು ಎಷ್ಟವ ಅಂತ ಎಲಿಮೆಂಟ್ಸ್ ಕೌಂಟ್ ಮಾಡ್ತಾನೆ ಆ್ಯಂಡ್ ಕೌಂಟ್ ಮಾಡಿದ ವ್ಯಾಲ್ಯೂ ಜಾಗದಾಗ he will add the element in this case. Sir, if I give 100, if I give a value 100 which is not there in my list, because I don't have so many elements in this case, so ಆ ಟೈಮಿಗೆ ಏನಾಗ್ತದೆ, at that time by default ನೀವು 100 ಕೊಟ್ಟರು ಪ್ರಾಬ್ಲಮ್ ಇಲ್ಲ, the element will be added in the last position of the list in this case. 100 ಕೊಟ್ರೆ 200 ಕೊಟ್ರೆ makes no difference in this case. You will just put it in the last position. So ಈ ಟೈಪ್ ಹಾಕ್ಕೊಂಡು you can insert the elements at a particular positions anywhere in the list in this case. Next, ಸರ್ ನಂಗೆ ಈಗ ಸಪೋಸ್ ಇಫ್ ಐ ವಾಂಟ್ ಟು ರಿಪ್ಲೇಸ್ ಒಂದು ಎಲಿಮೆಂಟ್ ಅದ, ಆ ಎಲಿಮೆಂಟಿಗೆ ನಂಗೆ ಚೇಂಜ್ ಮಾಡಿ ಬೇರೆ ಎಲಿಮೆಂಟ್ ಹಾಕ್ಕೋಬೇಕಲ್ಲಿ, ಅಥವಾ ನಂಗೆ ಆ ಪರ್ಟಿಕ್ಯುಲರ್ ಡೇಟಾ ಜಾಗದಾಗ ಇನ್ನೊಂದು ಯಾವ್ದಾರ ಬೇರೆ ಎಲಿಮೆಂಟ್ ಐ ವಾಂಟ್ ಟು ಇನ್ಸರ್ಟ್ ಇನ್ ದಿಸ್ ಕೇಸ್. ದ್ಯಾಟ್ ಈಸ್ ಆಲ್ಸೋ ಅಲೌಡ್ ಬೈ ದ ಪೈಥಾನ್. ಲೈಕ್ ನೀವೇನಂತಂದರೆ ಒಂದು ನಾರ್ಮಲ್ ಡೈರೆಕ್ಟ್ ರಿಪ್ಲೇಸ್ ಮಾಡೋ ಮೆಥಡ್ ಯೂಸ್ ಮಾಡ್ತೀವಿ. ದಟ್ ಈಸ್ ಅಲ್ಲಿ ಇಂಡೆಕ್ಸ್ ನಂಬರ್ ಮೆನ್ಷನ್ ಮಾಡಿ ವಿ ಚೇಂಜ್ ದ ವ್ಯಾಲ್ಯೂ ಇನ್ ದಿಸ್ ಕೇಸ್. ಲೈಕ್ ಎಕ್ಸಾಂಪಲ್, ಗುಲ್ಬರ್ಗ ಇಸ್ ಅಟ್ ಇಂಡೆಕ್ಸ್ ನಂಬರ್ 0 ಇನ್ ದಿಸ್. ಅದನ್ನು ಚೇಂಜ್ ಮಾಡಬೇಕು ಅಂತಂದ್ರೆ ನಾನು ಏನು ಮಾಡ್ತೀನಿ, ಐ ವಿಲ್ ಜಸ್ಟ್ ರೈಟ್ city of 0 equal to ರಾಯಚೂರು ಆಯಿತು, ಎಲ್ಲೋಗಮೀಗ ಧಾರವಾಡ. ಸೊ city 0 I am putting it to ಧಾರವಾಡ and save, print the city values. ಸೇವ್ ಮಾಡ್ರಿ,
CLS, run the application. Starting nag you can see Kalburgi itta, last line na Kalburgi is gone. That is, you have replaced that particular value with the new value, that is Dharwad in this case. ಸರ್ ಈಗ ನಂಗೆ ಧಾರವಾಡ ಗುಲ್ಬರ್ಗ, ವಾಡಿ, ಮೈಸೂರು ಮೂರೂ ತೆಗೆದು ಒಂದು ವ್ಯಾಲ್ಯೂ ಮಾತ್ರ ಇನ್ಸರ್ಟ್ ಮಾಡಬೇಕು. ಇನ್ ದ್ಯಾಟ್ ಕೇಸ್ ಯು ಹ್ಯಾವ್ ಟು ಮೇಕ್ ಯೂಸ್ ಆಫ್ ಸೇಮ್ ಫಾರ್ಮ್ಯಾಟ್ ವಿತ್ ದ ಸ್ಲೈಟ್ ಚೇಂಜ್, ದಟ್ ಈಸ್ 0 to 3. ಸೊ 0 to 3 ಅಂತ 0 to 3 ತನಕ ಏನೇನು ಎಲಿಮೆಂಟ್ಸ್ ಅವ ಎಲ್ಲ ಎಲಿಮೆಂಟ್ಸ್ ತೆಗೆದು ಒಂದು ಮಾತ್ರ ಎಲಿಮೆಂಟಲ್ಲಿ ಇನ್ಸರ್ಟ್ ಮಾಡ್ಲಿಕ್ಕೆ ಬಿಡ್ತಾನೆ. ಸೇವ್ ದಿಸ್, run the application, and okay, Dharwad split ಆಯ್ತು. 1 2 3 ರೇಂಜ್ ಕೊಟ್ಟಿದ್ದು, ಇಟ್ ಇಸ್ ನಾಟ್ ರೇಂಜ್. ರಿಪ್ಲೇಸಿಗೆ ಇಟ್ ಶುಡ್ ಬಿ ದ ರೇಂಜ್. Okay, I need to put it inside the bracket to specify this. I'll actually add split ಮಾಡಿಬಿಟ್ಟಿದ್ದೆ. Let me check with this. Yes. So ಅಲ್ಲಿ ಸ್ಕ್ವೇರ್ ಅಂದರೆ ಅದು ಲಿಸ್ಟ್ ಮೆನ್ಷನ್ ಮಾಡಬೇಕಾಗಿತ್ತು. I had not mentioned that. So now you can see ಕಲಬುರ್ಗಿ, ವಾಡಿ, ಮೈಸೂರು ಕೊಟ್ಟಿದ್ದ ವ್ಯಾಲ್ಯೂ 0 to 3. ಓಕೆ, 0 to 3 ಅಂದಾಗ 0 1 2 ದ ಥರ್ಡ್ ಪೊಸಿಷನ್ನಾಗ ಏನದ ದ್ಯಾಟ್ ವಿಲ್ ರಿಮೇನ್ ಆ್ಯಸ್ ಇಟ್ ಈಸ್. ಆ್ಯಂಡ್ ಅದಾದಮೇಲೆ ಡೈನಮಿಕ್ ಆ್ಯಡ್ ಮಾಡಿದ್ದು ಒಂದಷ್ಟು ಡೇಟಾ ಇತ್ತು. ದೇರ್ ವಾಸ್ ಸಮ್ ಡೈನಮಿಕ್ಲಿ ಆ್ಯಡೆಡ್ ಡೇಟಾ. ಸೊ ಆ ಡೈನಮಿಕ್ ಆ್ಯಡೆಡ್ ಡೇಟಾಸ್ ಆರ್ ರಿಪ್ಲೇಸ್ ಮಾಡಿ ಯು ಕ್ಯಾನ್ ಸಿ ಧಾರವಾಡ ಹ್ಯಾಸ್ ಬೀನ್ ಆ್ಯಡೆಡ್. ಅಲ್ಲಿ ಆ್ಯಕ್ಚುಲಿ ಬೀದರ್ ಎಲ್ಲ ಹುಬ್ಳಿ ಎಲ್ಲ ನಡು ಸೇರಿಸಿದ್ವಿ. ಐ ಥಿಂಕ್ ವಿ ಹ್ಯಾವ್ ಆ್ಯಡೆಡ್ ದೀಸ್ ಡೈನಮಿಕ್ ವ್ಯಾಲ್ಯೂಸ್. ಸೊ ಆ ವ್ಯಾಲ್ಯೂ ಆ್ಯಡ್ ಮಾಡಿದ್ದಕ್ಕೆ 3 ಪ್ಲೇಸಸ್ ತೊಗೊಂಡನವ, ಬಿಜಾಪುರ್, Kalburgi and Wadi. These 3 were replaced with only one particular value, that is Dharwad in this case. So ಈ ಟೈಪ್ನಾಗ ನೀವು ಒಂದು ಸೆಟ್ ಆಫ್ ಕ್ಯಾರೆಕ್ಟರ್ಸ್ಗಳು ತೊಗೊಂಡು ಅದನ್ನು ನೀವು ಬೇರೆ ಹೆಸರಿಗೆ ಅಂದರೆ 3-4 3-4 ಎಲಿಮೆಂಟ್ಸನ್ನು ತೆಗೆದು ಒಂದು ಮಾತ್ರ ಎಲಿಮೆಂಟ್ ಹಾಕಬೇಕು ಅಂತಂದ್ರೆ ಯು ಹ್ಯಾವ್ ಟು ಸ್ಪೆಸಿಫೈ ದ ರೇಂಜ್. ಸೆಕೆಂಡ್ ಪಾಯಿಂಟ್, ನೀವೇನು ವ್ಯಾಲ್ಯೂ ಕೊಡ್ತೀರಿ ದಟ್ ವ್ಯಾಲ್ಯೂ ಶುಡ್ ಬಿ ಇನ್ಸೈಡ್ ದ ಸ್ಕ್ವೇರ್ ಬ್ರಾಕೆಟ್ಸ್. ಅಂದರೆ ಅದು ಒಂದು ಲಿಸ್ಟ್ ಅಂತ ಕೌಂಟ್ ಆಗ್ತದೆ. ದಿಸ್ ಲಿಸ್ಟ್ ವಿಲ್ ರಿಪ್ಲೇಸ್ ದೋಸ್ ಲಿಸ್ಟ್ ಆಫ್ ಐಟಮ್ಸ್ ಫ್ರಮ್ ದ ಲಿಸ್ಟ್ ವ್ಯಾಲ್ಯೂ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ದ ಎಲಿಮೆಂಟ್ಸ್ ಕ್ಯಾನ್ ಬಿ ರಿಪ್ಲೇಸ್ಡ್ ಇಂಡಿವಿಜುವಲಿ ಆರ್ ಎ ಸೆಟ್ ಆಫ್ ಎಲಿಮೆಂಟ್ಸ್ ಕ್ಯಾನ್ ಬಿ ರಿಪ್ಲೇಸ್ಡ್ ವಿತ್ ಒನ್ ಲಿಸ್ಟ್ ಐಟಮ್. ಈ ರೀತಿಯೊಳಗೆ ವಿ ಕ್ಯಾನ್ ಪರ್ಫಾರ್ಮ್ ದ ರಿಪ್ಲೇಸ್ ಆಪರೇಷನ್ ಇನ್ ಕೇಸ್ ಆಫ್ ಲಿಸ್ಟ್ ಎಲಿಮೆಂಟ್ ಇನ್ ದಿಸ್ ಕೇಸ್. ಯು ಕ್ಯಾನ್ ರೈಟ್ ಡೌನ್ ದೀಸ್ ಎಕ್ಸಾಂಪಲ್ಸ್. ಯಾವ್ದು ಬರ್ಕೊಂಡಿದ್ರಿ ಲಾಸ್ಟ್ ಅಲ್ಲಿಂದ ನೆಕ್ಸ್ಟ್ ಕಂಟಿನ್ಯೂ ಮಾಡ್ಕೊರೆ ಟಿಲ್ ದ ಲಾಸ್ಟ್ ಲೈನ್ ನಂಬರ್ 22. Finish, sir. Okay. No, these are the city list city in this case. Next, sir, well, ಇನ್ನೊಂದು ಲಿಸ್ಟ್ ಅದ ವೇರ್ ಐ ಹ್ಯಾವ್ ಆ್ಯಡೆಡ್ ಫ್ಯೂ ಮೋರ್ ಸಿಟೀಸ್ ಲೈಕ್ city 2 equal to, let us take city from other state, the Maharashtra in the we have Solapur, we have Mumbai, we have Pune, we have ಮತ್ತೆ ಯಾವ್ದು ರೀ ಮಹಾರಾಷ್ಟ್ರ ಒಳಗೆ ಯಾರು ಮಹಾರಾಷ್ಟ್ರದ ಯಾರು ಇಲ್ಲನ್ರಿ
ಓಕೆ, ಮೂರೇ ಇರಲಿ. ನಾಸಿಕ್ ಸರ್, ನಾಸಿಕ್ ಸತಾರ್. ನಾಸಿಕ್. ಓಕೆ, ಸಾಕು. ವಿಲ್ ಆ್ಯಡ್ ಒನ್ ಮೋರ್, ನಾಸಿಕ್. ಓಕೆ, ಸೊ ಈಗ ನನ್ನ ಬಳಿ 2 ಲಿಸ್ಟ್ ಅವ, ಒಂದು ಸಿಟಿ ಆ್ಯಂಡ್ ಅನದರ್ ಇಸ್ ಐ ವಿಲ್ ಕೀಪ್ ದಿಸ್ ಆಸ್ ಸಿಟಿ 1. ಸರ್, ನಂಗೆ 2 ಲಿಸ್ಟ್ಗಳಿಗೆ ಮರ್ಜ್ ಮಾಡಬೇಕಾಗತ್ತೆ. ಮರ್ಜ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಒನ್ ಬಿಲ್ಟ್ ಇನ್ ಫಂಕ್ಷನ್ ಕಾಲ್ಡ್ ಆಸ್ ಎಕ್ಸ್ಟೆಂಡ್. ಆ ಫಂಕ್ಷನ್ ಯೂಸ್ ಮಾಡಿಕೊಂಡು ಯು ಕ್ಯಾನ್ ಜಾಯಿನ್ ಎನಿ ಆಫ್ ದ 2 ಲಿಸ್ಟ್ಸ್. ಇನ್ ದಿಸ್ ಕೇಸ್ 2 ಲಿಸ್ಟ್ಗಳನ್ನು ನೀವೇನಂತಂದ್ರೆ ಜಾಯಿನ್ ಮಾಡ್ಬೋದು. ಸೊ ಹೆಂಗೆ ಮಾಡ್ತೀವಿ? ಇಟ್ ಈಸ್ ವೆರಿ ಸಿಂಪಲ್. ಸಿಟಿ ಡಾಟ್ ಎಕ್ಸ್ಟೆಂಡ್, EXTEND, extend city 1. And remember, 2 extend ಆಗಿ the result will be inside the calling object, that is city. So ಈಗ if I say print city will be having city ಒಳಗಿದ್ದಂಥ ಎಲಿಮೆಂಟ್ಸ್ ಪ್ಲಸ್ city 1 ಒಳಗಿರುವಂಥ ಎಲಿಮೆಂಟ್ಸ್, everything will be displayed in this. So save ಮಾಡ್ರಿ, CLS list example, and you can see in the last city Hubli tana bandu, again he has continued with the single city. ಒಂದೇ ಸಿಟಿ ಒಳಗೆ all the ಒಂದೇ ಲಿಸ್ಟ್ ಒಳಗೆ 2 ಲಿಸ್ಟ್ ಇಂದ ಎಲಿಮೆಂಟ್ಸ್ ಗಳಿಗೆ he has joined in this case. ಸೊ ಈ ರೀತಿಯೊಳಗೆ you can extend the city, 2 ಲಿಸ್ಟ್ಗಳನ್ನು we can extend and we can create the application in this case. ನೆಕ್ಸ್ಟ್ ಇನ್ನು ಒಂದು ಫಂಕ್ಷನ್ ಬರ್ತದೆ. ಸರ್, ನಂಗೆ ಲಾಸ್ಟಿಗೆ ಒಂದು ಎಲಿಮೆಂಟ್ ಆ್ಯಡ್ ಮಾಡಬೇಕು. ಒಂದು ಆಪ್ಷನ್ ನಾನು ನಿಮ್ಗೆ ಹೇಳಿದ್ದೆ, ಲೆಂತ್ ಅಂತ ನಾವು ಫಂಕ್ಷನ್ ಯೂಸ್ ಮಾಡ್ಕೊಂಡು ಮಾಡಿರಿ ಅಂತೇಳಿ. ಇಲ್ಲ ಅಂತಂದ್ರೆ ದೆರ್ ಈಸ್ ಒನ್ ಮೋರ್ ಫಂಕ್ಷನ್ ಕಾಲ್ಡ್ ಆ್ಯಸ್ ಅಪೆಂಡ್. ಅಪೆಂಡ್ ಅಂತ ಒಂದು ಫಂಕ್ಷನ್ ಬರ್ತದೆ. ಈ ಫಂಕ್ಷನ್ ಏನಂತಂದರೆ ಇಟ್ ಈಸ್ ಯೂಸ್ ಟು ಆ್ಯಡ್ ಒಂದು ಲಿಸ್ಟ್ ಒಳಗೆ ಒಂದು ಎಲಿಮೆಂಟಿಗೆ ಲಾಸ್ಟಿಗೆ ಆ್ಯಡ್ ಮಾಡಲಿಕ್ಕೆ ಯೂಸ್ ಮಾಡೋಂಥ ಆಪ್ಷನ್ ಇದು. ಲೈಕ್ ಎಕ್ಸಾಂಪಲ್, ಈಗ ನನ್ನ ಪೂನಾ, ಮುಂಬೈ ಎಲ್ಲ ಆಯಿತು. ಸೊ ಐ ವಾಂಟ್ ಟು ಆ್ಯಡ್ ಒನ್ ಮೋರ್ ಸಿಟಿ ಇನ್ ದಿಸ್, ರತ್ನಗಿರಿ ಅಂತೇಳಿ. ಸೊ ಸೇವ್ ಮಾಡ್ತೀನಿ ಆ್ಯಂಡ್ ದೆನ್ ಐ ವಿಲ್ ಪ್ರಿಂಟ್ ದ ಸಿಟಿ ಇನ್ ದ ಲಾಸ್ಟ್. ಸೇವ್ ಮಾಡಿರಿ, CLS, ರನ್ ದ ಅಪ್ಲಿಕೇಶನ್, ಆ್ಯಂಡ್ ನಾವು ಯು ಕ್ಯಾನ್ ಸಿ 2 ಎಕ್ಸ್ಟೆಂಡ್ ಆಗ್ಯದ ಆ್ಯಂಡ್ ಲಾಸ್ಟಿಗೆ he has added the ರತ್ನಗಿರಿ ಸಿಟಿ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ಒಂದು ಎಲಿಮೆಂಟನ್ನು ಇಫ್ ಯು ವಾಂಟ್ ಟು ಆ್ಯಡ್ ಇಟ್ ಇನ್ ದ ಲಾಸ್ಟ್ ಪೊಸಿಷನ್, ಯು ಕ್ಯಾನ್ ಆ್ಯಡ್ ದಟ್ ಪರ್ಟಿಕ್ಯುಲರ್ ಯೂಸಿಂಗ್ ದ ಅಪೆಂಡ್ ಫಂಕ್ಷನ್ ಇನ್ ದಿಸ್ ಕೇಸ್. ಓಕೆ, ಸೊ ಇದು ಒಂದಾಯಿತು. ಸರ್, ಡಿಲೀಟ್ ಮಾಡಬೇಕಾದ್ರೆ ಈಗ ನಾ ರಿಪ್ಲೇಸ್ ಅಲ್ಲ, ಐ ವಾಂಟ್ ಟು ಡಿಲೀಟ್ ಅ ಪರ್ಟಿಕ್ಯುಲರ್ ಎಲಿಮೆಂಟ್. ವೆರಿ ಸಿಂಪಲ್, ವಿ ಹ್ಯಾವ್ ಒನ್ ಫಂಕ್ಷನ್ ಕಾಲ್ಡ್ ಆಸ್ ರಿಮೂವ್. ನಿಮಗೆ ಯಾವ ಸಿಟಿ ರಿಮೂವ್ ಮಾಡಬೇಕಾಗ್ಯದ ಆ ಸಿಟಿ ಹೆಸರು ಅಲ್ಲಿ ಹಾಕ್ರಿ. ಲೈಕ್ ಐ ವಾಂಟ್ ಟು ರಿಮೂವ್ ಪುಣೆ. ಸೇವ್ ಮಾಡ್ತೀನಿ, ಲೆಟ್ ಮೀ ಪ್ರಿಂಟ್ ಇಟ್ ಇನ್ ದ ಲಾಸ್ಟ್ ನಾವು. ಸೊ ರಿಮೂವ್ ಅನ್ನೋ ಫಂಕ್ಷನ್ ಫಾಲೋಡ್ ಬೈ ದ ನೇಮ್ ಆಫ್ ದ ಎಲಿಮೆಂಟ್ ದಟ್ ಯು ವಾಂಟ್ ಟು ಡಿಲೀಟ್ ಇನ್ ದಿಸ್. ಸೊ ಸೇವ್ ಮಾಡಿರಿ. ಇಲ್ಲಿ ಲಾಸ್ಟ್ ಟೈಮ್ ಎಕ್ಸಿಕ್ಯೂಟ್ ಮಾಡಿದಾಗ ಪುಣೆ ತೋರಿಸಿತ್ತು, CLRSCR. now run the application. in the last element now you cannot see Pune in this case. ಸೊ ಈ ರೀತಿಯೊಳಗೆ ಯು ಕ್ಯಾನ್ ಡಿಲೀಟ್ ಆನ್ ಎಲಿಮೆಂಟ್ ಫ್ರಮ್ ದ ಲಿಸ್ಟ್. ಡಿಲೀಟ್ ಮಾಡ್ಬೋದು, ರಿಪ್ಲೇಸ್ ಮಾಡ್ಬೋದು, ಅಪೆಂಡ್ ಮಾಡ್ಬೋದು, ಜಾಯಿನ್ ಮಾಡ್ಬೋದು. ದೀಸ್ ಆರ್ ಆಲ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಆಪರೇಷನ್ಸ್ ದ್ಯಾಟ್ ಯು ಕ್ಯಾನ್ ಪರ್ಫಾರ್ಮ್ ಆನ್ ದ ಲಿಸ್ಟ್ ಇನ್ ದಿಸ್ ಕೇಸ್. ಇನ್ನೂ ಭಾಳಷ್ಟು ಅವ ರೀ. ನಾ ಹೇಳ್ದಲ್ಲ, ಪೈಥಾನ್ ಇಟ್ ಸೆಲ್ಫ್ ಇಸ್ ಅ 3 months ಕೋರ್ಸ್ ಅದ. ಅಷ್ಟು ಡೆಪ್ತ್ ನಂಗೆ ಹೋಗೋದು ಬೇಕಾಗಿಲ್ಲ. ಇಷ್ಟು ಬೇಸಿಕ್ ನಾಲೆಜ್ ನಮಗಿದ್ರೆ ಇಟ್ ಈಸ್ ಮೋರ್ ದೆನ್ ಸಫಿಷಿಯಂಟ್ ಫಾರ್ ಅಸ್ ಇನ್ ದಿಸ್ ಕೇಸ್. ಓಕೆ, ಸೊ ಎಲ್ಲಿ ತನಕ ಲಾಸ್ಟ್ ಬರ್ಕೊಂಡಿದ್ರೆ ಯು ಕ್ಯಾನ್ ಕಂಟಿನ್ಯೂ ದಟ್ ಟಿಲ್ ದ ಲಾಸ್ಟ್ ಲೈನ್ ನಂಬರ್ 26. ಸರ್, ಪಾಪ್ ಫಂಕ್ಷನ್ ರಿಮೂವ್ ಫಂಕ್ಷನ್ ಏನು ಡಿಫ್ರೆನ್ಸ್ ಸರ್? ಯಾವುದು? ಪಾಪ್ ಫಂಕ್ಷನ್ ಸರ್. ಪಾಪ್ ಫಂಕ್ಷನ್, ಲಿಸ್ಟ್ ಪಾಪ್. ಪಾಪ್ ಫಂಕ್ಷನ್ ಏನು ಮಾಡ್ತಾನ, ನಿನಗೆ ಒಂದು ಪರ್ಟಿಕ್ಯುಲರ್ ಪೊಸಿಷನ್ನಾಗ ಈಗ ಯಾವುದೇ ಎಲಿಮೆಂಟ್ ಡಿಲೀಟ್ ಮಾಡಬೇಕು ಅಂತಂದ್ರೆ ನೀ ಅಲ್ಲಿ ಇಂಡೆಕ್ಸ್ ನಂಬರ್ ಬೇಸಿಸ್ ಮೇಲೆ ಡಿಲೀಟ್ ಮಾಡ್ಬೋದು. ಅದಕ್ಕೆ ಪಾಪ್ ಫಂಕ್ಷನ್ ಯೂಸ್ ಮಾಡ್ತೀವಿ. ರಿಮೂವ್ ಫಂಕ್ಷನ್ನಾಗ ವಿ ಗಿವ್ ದ ಸ್ಟ್ರಿಂಗ್ ವ್ಯಾಲ್ಯೂ, ಅಂದರೆ ಅದು ವ್ಯಾಲ್ಯೂ ಏನದ ವ್ಯಾಲ್ಯೂ ಕೊಡ್ತೀವಿ. ಪಾಪ್ನಾಗ ಒಂದು
ಇಂಟೀಜರ್ ನಂಬರ್ ಇಂಡೆಕ್ಸ್ ನಂಬರ್ ಕೊಟ್ಟು ಎಲಿಮೆಂಟನ್ನು ಡಿಲೀಟ್ ಮಾಡ್ಬೋದು. ಪ್ಲಸ್ ಬರೀ ಪಾಪ್ ಅಂತಲೂ ಕಾಲ್ ಮಾಡ್ಬೋದು. ನೀ ಬರೀ ಪಾಪ್ ಅಂತ ಕಾಲ್ ಮಾಡ್ದಿ ಅಂತಂದ್ರೆ ನಿನ್ನ ಲಿಸ್ಟ್ನಾಗ ಲಾಸ್ಟ್ ಐಟಮ್ ಯಾವುದದ ಆ ಐಟಮ್ ಡಿಲೀಟ್ ಆಗ್ತದೆ. ತಿಳಿತು? ಪಾಪ್ನಾಗ 2 ಆಪ್ರೇಷನ್, ಒಂದು ಆಪ್ರೇಷನ್ ಲಾಸ್ಟ್ ಎಲಿಮೆಂಟ್ ಡಿಲೀಟ್ ಮಾಡೋದು, ಇಲ್ಲ ಅಂತಂದ್ರೆ ಇಂಡೆಕ್ಸ್ ನಂಬರ್ ಬೇಸಿಸ್ ಮೇಲೆ ಎಲಿಮೆಂಟನ್ನು ಡಿಲೀಟ್ ಮಾಡೋದು. ಓಕೆ ಸರ್. ಓಕೆ. Finish, sir. ಓಕೆ. ಆ್ಯಕ್ಚುಲಿ ಲಿಸ್ಟ್ನಾಗ ಯು ಕ್ಯಾನ್ ಸಾರ್ಟ್ ಮಾಡ್ಬೋದು ಅಂತ ಅನ್ಸುತ್ತೆ. ಲೆಟ್ ಅಸ್ ಚೆಕ್ ವಿತ್ ದ್ಯಾಟ್. ಇನ್ನೊಂದು 2-3 ಫಂಕ್ಷನ್ಸ್ ಅವ. ವಿಲ್ ಫಿನಿಶ್ ಆಫ್ ದೋಸ್ ಫಂಕ್ಷನ್ಸ್. ಈಗ ಸಿದ್ದು ಹೇಳ್ದಂಗೆ ಪಾಪ್ ಅಂತ ಅನ್ನೋದು ಒಂದು ಫಂಕ್ಷನ್ ಹೇಳ್ದ. ಲೈಕ್ ಇಲ್ಲಿ ನಾವು ಏನಂದ್ರೆ ರಿಮೂವ್ ಅನ್ನೋ ಫಂಕ್ಷನ್ ಯೂಸ್ ಮಾಡಿದಾಗ ಎಲಿಮೆಂಟ್ ನೇಮ್ ಮೆನ್ಷನ್ ಮಾಡ್ತೀವಿ ಆ್ಯಂಡ್ ವಿಲ್ ಡಿಲೀಟ್ ದಟ್ ಎಲಿಮೆಂಟ್ ಇನ್ ದಿಸ್ ಕೇಸ್. ವಿ ಹ್ಯಾವ್ ಒನ್ ಮೋರ್ ಆಪ್ಷನ್ ದಟ್ ಈಸ್ city.pop. ಆ್ಯಂಡ್ ಐ ವಾಂಟ್ ಟು ಡಿಲೀಟ್ ದ ಎಲಿಮೆಂಟ್ ಅಟ್ ದ ಪೊಸಿಷನ್ 0. ಅದು ಯಾವುದೇ ಎಲಿಮೆಂಟ್ ಇರಲಿ, ಐ ವಾಂಟ್ ಟು ಡಿಲೀಟ್ ದ್ಯಾಟ್. ಸೊ ಫಸ್ಟ್ ನಾನು ಏನು ಮಾಡ್ತೀನಿ, ಐ ವಿಲ್ ಡಿಸ್ಪ್ಲೇ ದ ಲಿಸ್ಟ್, ದೆನ್ ಪರ್ಫಾರ್ಮ್ ದ ಪಾಪ್ ಆಪರೇಷನ್ ಆ್ಯಂಡ್ ಅಗೇನ್ ಐ ವಿಲ್ ಡಿಸ್ಪ್ಲೇ ದ ಲಿಸ್ಟ್ ಇನ್ ದಿಸ್ ಕೇಸ್. ಸೇವ್ ಮಾಡಿರಿ ಆ್ಯಂಡ್ CLS ರನ್ ದ ಅಪ್ಲಿಕೇಶನ್. Now you can see ಇಲ್ಲಿ ಮ್ಯಾಲಿನ ಲಿಸ್ಟ್ನಾಗ ಧಾರವಾಡ, ಮೈಸೂರು, ಬ್ಯಾಂಗ್ಳೂರ್ ಇಸ್ ದರ್. ಬಟ್ ಸೆಕೆಂಡ್ ಲಿಸ್ಟ್ನಾಗ ಯು ಕ್ಯಾನ್ ಸಿ ಇಟ್ ಇಸ್ ಸ್ಟಾರ್ಟಿಂಗ್ ಫ್ರಮ್ ಮೈಸೂರು ಬಿಕಾಸ್ ನಾ ಪಾಪ್ ಆಫ್ 0 ಅಂತಂದಾಗ ಇಟ್ ಹ್ಯಾಡ್ ಡಿಲೀಟೆಡ್ ದ ಧಾರವಾಡ ಇನ್ ದಿಸ್ ಕೇಸ್. ಈಗ ನೆಕ್ಸ್ಟ್ ನಾ ಮತ್ತೊಂದು ಪಾಪ್ ಕಾಲ್ ಮಾಡ್ತೀನಿ ವಿತೌಟ್ ಪಾಸಿಂಗ್ ಎನಿ ಪ್ಯಾರಾಮೀಟರ್ಸ್. ಅವಾಗ ನೀವು ಯಾವ್ದು ಲಾಸ್ಟ್ ಎಲಿಮೆಂಟ್ ಇನ್ಸರ್ಟ್ ಮಾಡಿದರೆ ದ್ಯಾಟ್ ಎಲಿಮೆಂಟ್ ವಿಲ್ ಬಿ ಡಿಲೀಟೆಡ್. ಸೊ ನೀವು ಇಫ್ ಯು ರಿಮೆಂಬರ್ ಸ್ಟ್ಯಾಕ್ಸ್ ಕಾನ್ಸೆಪ್ಟ್ ಆಫ್ ಡೇಟಾ ಸ್ಟ್ರಕ್ಚರ್ಸ್, ಪಾಪ್ ಆಪರೇಷನ್ನಾಗ ಲಾಸ್ಟ್ ಎಲಿಮೆಂಟ್ ಯಾವ್ದು ಇನ್ಸರ್ಟ್ ಆಗಿರ್ತದೆ ದ್ಯಾಟ್ ವಿಲ್ ಬಿ ದ ಫಸ್ಟ್ ಟು ಬಿ ಡಿಲೀಟೆಡ್ ಇನ್ ದಿಸ್. ಸೊ ಅದೇ ಕಾನ್ಸೆಪ್ಟ್ನಾಗ ಇಫ್ ಐ ಜಸ್ಟ್ ಕಾಲ್ city.pop ವಿತೌಟ್ ಎನಿ ಪ್ಯಾರಾಮೀಟರ್ಸ್ ಆ್ಯಂಡ್ ದೆನ್ ಐ ವಿಲ್ ಪ್ರಿಂಟ್ ದ ಸಿಟಿ. ಸೊ ಅಲ್ಲಿ ರತ್ನಗಿರಿ ವಾಸ್ ದ ಲಾಸ್ಟ್ ಎಲಿಮೆಂಟ್ ದಟ್ ವಾಸ್ ಡಿಲೀಟೆಡ್. ಸೊ ಸೇವ್ ಮಾಡಿರಿ, CLS ರನ್ ದ ಅಪ್ಲಿಕೇಶನ್ ಆ್ಯಂಡ್ ನಾವು ಯು ಕ್ಯಾನ್ ಸಿ ಅಲ್ಲಿ ದ ಲಾಸ್ಟ್ ಎಲಿಮೆಂಟ್ ಯು ಕ್ಯಾನ್ ಸಿ ಹಿಯರ್ ಈಸ್ ರತ್ನಗಿರಿ. ಬಟ್ ನಾ ಡಿಲೀಟ್ ಮಾಡಿದಾಗ ನಾಸಿಕ್ ವಿಲ್ ಬಿಕಮ್ ದ ಲಾಸ್ಟ್ ಎಲಿಮೆಂಟ್ ಇನ್ ದಿಸ್. ಸೊ ಈ ರೀತಿಯೊಳಗೆ ನಾವೇನಂತಂದ್ರೆ ಎಲಿಮೆಂಟನ್ನು ವಿ ಕ್ಯಾನ್ ಡಿಲೀಟ್ ಅ ಪರ್ಟಿಕ್ಯುಲರ್ ಎಲಿಮೆಂಟ್ ಫ್ರಮ್ ದ ಲಿಸ್ಟ್ ಇನ್ ದಿಸ್ ಕೇಸ್. ಇದು ಒಂದಾಯಿತು. ನೆಕ್ಸ್ಟ್ ವಿ ವಿಲ್ ಹ್ಯಾವ್ ಒನ್ ಮೋರ್ ಆಪ್ಷನ್ ದಟ್ ಈಸ್, ಇನ್ನೂ ಒಂದು 2 ಫಂಕ್ಷನ್ಸ್ ಅವು ಮುಗಿಸ್ಬಿಡೋಣ, ಲಿಸ್ಟ್ ಆಪ್ರೇಷನ್ ಮುಗಿದು ಹೋಗ್ತದೆ. ದಟ್ ಈಸ್ ಐ ವಾಂಟ್ ಟು ಡಿಲೀಟ್ ಆಲ್ ದ ಎಲಿಮೆಂಟ್ಸ್ ಫ್ರಮ್ ದ ಲಿಸ್ಟ್. ಅದಕ್ಕೆ ದೆರ್ ಈಸ್ ಒನ್ ಫಂಕ್ಷನ್ ಕಾಲ್ಡ್ ಆಸ್ ಕ್ಲಿಯರ್, city.clear ಅಂತಂತ. ನೆಕ್ಸ್ಟ್ ಇಫ್ ಐ ಡಿಸ್ಪ್ಲೇ ಪ್ರಿಂಟ್ ಸಿಟಿ, ಎಲ್ಲ ಡಿಲೀಟ್ ಆಗಿರ್ತದೆ. ದೆರ್ ಈಸ್ ನಥಿಂಗ್ ಟು ಬಿ ಡಿಸ್ಪ್ಲೇಡ್ ಇನ್ ದಿಸ್ ಕೇಸ್. ಸೊ ಸೇವ್ ಮಾಡಿರಿ, ರನ್ ದ ಅಪ್ಲಿಕೇಶನ್. ಅಲ್ಲಿ CLS ಫಸ್ಟ್, ರನ್ ದ ಅಪ್ಲಿಕೇಶನ್. ನಾವು ಯು ಕ್ಯಾನ್ ಸಿ ಅಲ್ಲಿ ನಾ ಕ್ಲಿಯರ್ ಮಾಡಿದ ತಕ್ಷಣ ದೆರ್ ಇಸ್ ಜಸ್ಟ್ ಅ ಎಂಪ್ಟಿ ಬ್ರಾಕೆಟ್, ಮೀನ್ಸ್ ಆಲ್ ದ ಎಲಿಮೆಂಟ್ಸ್ ಹ್ಯಾವ್ ಬಿನ್ ಕ್ಲಿಯರ್ಡ್ ಇನ್ ದಿಸ್ ಅಥವಾ ಡಿಲೀಟೆಡ್ ಇನ್ ದಿಸ್ ಕೇಸ್. ಆ್ಯಂಡ್ ನೆಕ್ಸ್ಟ್ ಆ್ಯಕ್ಚುಲಿ ಐ ಗಾಟ್ ಕನ್ಫ್ಯೂಸ್ಡ್ ವಿತ್ ದಿಸ್. ಲಿಸ್ಟ್ನಾಗ ಯು ಕ್ಯಾನ್ ಸಾರ್ಟ್ ದ ಎಲಿಮೆಂಟ್ಸ್. ಸೊ ಎಲಿಮೆಂಟ್ ಸಾರ್ಟ್ ಮಾಡಲಿಕ್ಕೆ ಐ ವಿಲ್ ಪುಟ್ ಇಟ್ ಅಬೌವ್. ಸೊ ಇಲ್ಲಿ city.sort. You can print the values directly. Print ಹಾಕಿ city.sort in this case. So save ಮಾಡ್ರಿ, CLS run the application and it is not displaying. Okay, we will keep it separate then. Sort ಮಾಡ್ರಿ, then we will say print city. Anyhow it is a dynamic value. Print city, save ಮಾಡ್ರಿ, run the application.
again there is a issue. Line number 31 andre it is in the sort itself. Sort have we done any mistakes? City sort correct ada city dot sort. Okay, maybe because of the mixed values he is not able to check with that. Okay, let me see with this. Yes, so now you can see a number add ಮಾಡಿದ್ದಕ್ಕೆ ಸಾರ್ಟ್ ಮಾಡ್ಲಿಕ್ಕೆ ಬರಂಗಿಲ್ಲಾಗಿತ್ತು. ಸೊ ನ್ಯೂಮರಿಕ್ ವ್ಯಾಲ್ಯೂ ಬಂದಿತ್ತಲ್ಲಿ, ಅದರ ಸಲುವಾಗಿ ಅದು ಎಸ್ ಟಿ ಆರ್ ಅಂತಾರೆ ಹಾಕಬೇಕಾಗಿತ್ತು, ಇಲ್ಲಾಂದರೆ ವಿ ವುಡ್ ರಿಮೂವ್ ಇಟ್. ಸೊ ವಿ ಹ್ಯಾವ್ ರಿಮೂವ್ ದಟ್. ನಾವು ಯು ಕ್ಯಾನ್ ಸಿ ಮ್ಯಾಲಿಂದ ಒಂದು ರ್ಯಾಂಡಮ್ ಆರ್ಡರ್ನಾಗದ, ಬಟ್ ಕೆಳಗಿಂದ ನಾವು ಇಟ್ ಇಸ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್ ಇನ್ ದಿಸ್ ಕೇಸ್. ಸರ್ ಇದನ್ನು ನಾ ಡಿಸೆಂಡಿಂಗ್ ಆರ್ಡರ್ನಾಗ ಬೇಕು ಅಂದರೆ ಏನು ಮಾಡಬೇಕು? ವೆರಿ ಸಿಂಪಲ್. ಈ ಸಾರ್ಟ್ ಅಂತ ಅನ್ನೋದಕ್ಕೆ ವಿ ಹ್ಯಾವ್ ಅ ಒನ್ ಮೋರ್ ಮೆಥಡ್ ಇನ್ ದಿಸ್. ಇಲ್ಲಿ ರಿವರ್ಸ್ ಅಂತ ಕೊಟ್ಟು ಈಕ್ವಲ್ ಟು ಮೆನ್ಷನ್ ಇಟ್ ಆಸ್ ಟ್ರೂ ವಿತ್ ಟಿ ಕ್ಯಾಪಿಟಲ್. ರಿವರ್ಸ್ ಟ್ರೂ ಅಂತ ಕೊಟ್ಟು ದೆನ್ ಯು ಕ್ಯಾನ್ ಡಿಸ್ಪ್ಲೇ ದ ಎಲಿಮೆಂಟ್ಸ್ ಇನ್ ದಿಸ್. ಸೇವ್ ಮಾಡ್ರಿ, CLS, ರನ್ ದ ಅಪ್ಲಿಕೇಶನ್. ನಾವು ಯು ಕ್ಯಾನ್ ಸಿ ಬ್ಯಾಂಗ್ಳೂರ್, ಬೀದರ್, ಹುಬ್ಳಿ, ಮೈಸೂರು, ಲಾಸ್ಟಿಗೆ ಸೋಲಾಪುರ್ ಬಂದದ. ರಿವರ್ಸ್ ಆರ್ಡರ್ನಾಗ ತೊಗೊಂಡಾಗ ಸೋಲಾಪುರ್ ಕಮ್ಸ್ ಫಸ್ಟ್, ಬ್ಯಾಂಗ್ಳೂರ್ ಗೋಸ್ ಟು ಲಾಸ್ಟ್ ಇನ್ ದಿಸ್ ಕೇಸ್. ಸೊ ಈ ರೀತಿಯೊಳಗೆ ನೀವು ಆಲ್ಫಾಬೆಟಿಕಲ್ ಆರ್ಡರ್ನಾಗೂ ಮಾಡ್ಬೋದು, ಅಥವಾ ಯು ಕ್ಯಾನ್ ಈವನ್ ಅರೇಂಜ್ ದ ಡೇಟಾ ಇನ್ ದ ಡಿಸೆಂಡಿಂಗ್ ಆರ್ಡರ್ ಇನ್ ದಿಸ್. ಸೊ ಈ ರೀತಿಯೊಳಗೆ ಯು ಕ್ಯಾನ್ ಇಂಟರ್ಚೇಂಜ್ ದ ಎಲಿಮೆಂಟ್ಸ್ ಆ್ಯಂಡ್ ಯು ಕ್ಯಾನ್ ಡಿಸ್ಪ್ಲೇ ದ ಎಲಿಮೆಂಟ್ಸ್ ಇನ್ ದ ಅಪ್ಲಿಕೇಶನ್. ಸರ್ ನಂಗೆ ಯಾವ ಆರ್ಡ್ರ್ನಾಗ ಅದ ಅದೇ ಆರ್ಡ್ರ್ನಾಗ ಇರಲಿ, ಐ ಮೀನ್ ಅದು ಆರ್ಡ್ರ್ನಾಗ ಅರೇಂಜ್ ಮಾಡೋದು ಬೇಡ, ಬಟ್ ಜಸ್ಟ್ ರಿವರ್ಸ್ ಮಾಡ್ಬೇಕು ಅದನ್ನು. ಓಕೆ, ನಾಟ್ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್. ಲೈಕ್ ಎಕ್ಸಾಂಪಲ್ ಯು ಕ್ಯಾನ್ ಡೂ ಇಟ್ ಇನ್ ದ ಫಸ್ಟ್ ಎಕ್ಸಾಂಪಲ್. ಇಲ್ಲಿ ವಾಟ್ ಎವರ್ ದ ರ್ಯಾಂಡಮ್ ಆರ್ಡರ್ನಾಗ ಅದ ಇದನ್ನು ರಿವರ್ಸ್ನಾಗ ಡಿಸ್ಪ್ಲೇ ಮಾಡಬೇಕು. ಆವಾಗ ವಿ ಹ್ಯಾವ್ ಒನ್ ಮೋರ್ ಫಂಕ್ಷನ್ ಹಿಯರ್. ಐ ವಿಲ್ ಯೂಸ್ ಇಟ್ ಇನ್ ದಿಸ್ city dot reverse. So city dot reverse ಅಂದು I will print the city names. ಇದು ಸ್ಟಾರ್ಟಿಂಗ್ ನಾಗೆ ಬರ್ತದ. So let me refresh and run this. Now you can see ಬೀದರ್, ವಾಡಿ, ಮೈಸೂರು, ಬ್ಯಾಂಗ್ಳೂರ್, ರಾಯಚೂರು, ಬೀದರ್ ಅನ್ನೋದು ಕಲಬುರಗಿ. ಇಲ್ಲಿ ಅದು ಮ್ಯಾಲೆ ಹೆಂಗಿತ್ತು ಅದನ್ನೇ ರಿವರ್ಸ್ ಆರ್ಡರ್ನಾಗ ಈಸ್ ಡಿಸ್ಪ್ಲೇಯಿಂಗ್ ಇನ್ ದಿಸ್. ಸೊ ಈ ರೀತಿಯೊಳಗೆ ಯು ಕ್ಯಾನ್ ಇಂಟರ್ಚೇಂಜ್ ದ ಡೇಟಾ ಆ್ಯಂಡ್ ಯು ಕ್ಯಾನ್ ಪರ್ಫಾರ್ಮ್ ದ ರಿವರ್ಸ್ನಾಗ ಡಿಸ್ಪ್ಲೇ ಮಾಡೋ ಆಪ್ರೇಷನ್ ಕ್ಯಾನ್ ಬಿ ಡನ್ ಇನ್ ದಿಸ್. ಸೊ ದೀಸ್ ಆರ್ ಸಮ್ ಆಫ್ ದ ಅಗೇನ್ ಆಪ್ರೇಷನ್ಸ್ that we can do it on the list type in this case. Okay, so you can Elinda, I think, have you written the extend option? Yes, sir. Yes, ರಿಮೋಟ್ ಬರ್ಕೊಂಡ್ಬಿಟ್ರೆ ಅದು ಉಳಿದದ್ದು.
Sir, finished. ಎಸ್. ಸೊ ವಿಲ್ ಸ್ಟಾಪ್ ಅಟ್ ದಿಸ್ ಪಾಯಿಂಟ್. ಯಾಕಂದ್ರೆ ಭಾಳ ಅವರ ಇನ್ನೂ ಆಪ್ರೇಷನ್ಸ್ ಅವ ಇದ್ರೊಳಗೆ. ಇಟ್ಸ್ ನಾಟ್ ಎಂಡ್ ಆಫ್ ದ ಆಪ್ರೇಷನ್ಸ್. ಭಾಳಷ್ಟು ಆಪ್ರೇಷನ್ಸ್ ಅವ. ವಿ ಹ್ಯಾವ್ ಸ್ಟಡೀಡ್ ಮೋರ್ ದ್ಯಾನ್ ಸಫಿಷಿಯಂಟ್ ವಾಟ್ ಇಸ್ ರಿಕ್ವೈರ್ಡ್